ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಈಶಾ ಹೋಮ್ ವ್ಲಾಗ್ಸ್. ಇವತ್ತಿನ ವ್ಲಾಗು ಹೋಮ್ ಪ್ರಿಯರಿಗೆ ತುಂಬ ಸ್ಪೆಷಲ್. ಯಾಕಂದರೆ ನಾನು ಹೋಮ್ ಡೆಕೋರು, ಹೋಮ್ ಥಿಂಗ್ಸ್ ಸಿಗೋವಂಥ ಒಂದು ಪ್ಲೇಸಿಗೆ ಹೋಗಿದ್ದೆ. ಸೊ ಇದೊಂದು ಕ್ಯೂಟಾಗಿರೋ ಬಾಕ್ಸ್ ಎಲ್ಲ ನೋಡ್ತಿದ್ದೀರಲ್ಲ, ಸೊ ಇದೆಲ್ಲ ಆರ್ಗನೈಸಿಂಗ್ ತಂದಿದ್ದೀನಿ ನೋಡಿ. ತುಂಬ ಡಿಫ್ರೆಂಟ್ ಆಗಿದೆ, ಇದು ಕ್ವಾಲಿಟಿ ಮತ್ತು ಸಕ್ಕತ್ತಾಗಿದೆ. ಸೊ ನಾ ಎಲ್ಲ ತೊಗೊಬಂದಿರೋದು ಐಕಿಯಾದಿಂದ. ಹೌದು, ಐಕಿಯಾ ಶಾಪಿಂಗ್ ಹಾಲ್ ಇದು. ಆ್ಯಂಡ್ ಐಕಿಯಾ ಟೂರು ತೋರಿಸ್ತೀನಿ. ನನ್ನ ಕೈಯಲ್ಲಿ ಎಷ್ಟಾಗುತ್ತೆ ನಾನು ಕವರ್ ಅಪ್ ಮಾಡಿದ್ದೀನಿ. ಐಕಿಯಾದಲ್ಲಿ ಹೋದಾಗ ಏನೇನು ವೀಡಿಯೋಸ್ ಎಲ್ಲ ತೊಗೊಂಡಿದ್ದೀನಿ. ಸೊ ಅದು ಪೂರ್ತಿ ವಿಡಿಯೋ ನೋಡಿ, ಸೊ ಮಿಸ್ ಮಾಡಬೇಡಿ. ಸೊ ಇವೆಲ್ಲ ಬಾಕ್ಸಸ್ಗಳಾಗಿರ್ಬೋದು, ಈವನ್ ಫ್ರೂಟ್ ಬಾಸ್ಕೆಟ್ ತುಂಬ ಕಡಿಮೆಗೆ ₹699 ಸಿಕ್ಕಿದೆ. ಇದೊಂದು ಬಾಸ್ಕೆಟು ತುಂಬ ಚೆನ್ನಾಗಿದೆ. ಸೊ ಹೋಮ್ ಎಶಿಯಲ್ಸಿಯಸ್ ಥಿಂಗ್ಸು, ನಿಮಗೇನಾರು ಹೋಮ್ ಈ ಥರ ಈ ಸ್ಟೂಲ್ ಅಂತೂ ಎಲ್ಲರದು ಫೇವ್ರೆಟ್. ಆ್ಯಕ್ಚುಲಿ ನಾನು ನಮ್ಮದು ಹಸ್ಬೆಂಡ್ ಬ್ರದರ್ ಮನೇಲಿ ಈ ಸ್ಟೂಲ್ ಇದ್ದಿದ್ದು ನೋಡಿ ನಂಗೆ ಇಂಥದ್ದೇ ಬೇಕು ಅಂತ ಐಕಿಯಾ ಹೋಗಿರೋದು. ಸೊ ಫುಲ್ ಸ್ಟೋರಿ ಏನೇನು ತೊಗೊಂಬಂದಿದ್ದೀವಿ ಐಕಿಯಾದಿಂದ ಹಿಡಿದು ಐಕಿಯಾ ಟೂರ್ನ ತೋರಿಸ್ತೀನಿ. ಸೊ ಕಂಪ್ಲೀಟ್ ವೀಡಿಯೋನ ನೋಡಿ. ನಿಮಗೆಲ್ಲ ಗೊತ್ತೇ ಇದೆ, ನನ್ನ ಹಸ್ಬೆಂಡ್ ಹೈದ್ರಾಬಾದ್ನವರು ಅಂತ. ಸೊ ಲಾಸ್ಟ್ ಮಂತು ನಾವು ಹೈದ್ರಾಬಾದಿಗೆ ಹೋಗಿದ್ವಿ. ಅಂದರೆ ನಾವು ಮಂಡೇರಿಗೆ ಹೋಗಬೇಕಾಗಿತ್ತು, ಮನೆ ಕಟ್ಟು 1 ವರ್ಷ ಆಗಿತ್ತಲ್ವ. ಸೊ ಅದು ಆಗುತ್ತೆ ಅಂತ ಹೈದ್ರಾಬಾದಿಗೆ 1 ವೀಕ್ ಹೋಗಿದ್ವಿ. ಸೊ ಹೋಗೋಕ್ಕಿಂತ ಮುಂಚೆ ನಮ್ಮಮ್ಮ ಬಂದುಬಿಟ್ಟು ನಮಗೆ ಬಸ್ಸಲ್ಲಿ ತಿನ್ನಲಿಕ್ಕೆ ಚಪಾತಿ ಎಲ್ಲ ಕಟ್ಟಿಕೊಟ್ಟು ನಮ್ಮನ್ನ ಕಳಿಸ್ಕೊಡ್ತಿದ್ದಾರೆ. ಸೊ ನಾವಂತೂ ಇಂತೂ ನಮ್ಮೂರಿಂದ ಡೈರೆಕ್ಟಾಗಿ ಹೈದ್ರಾಬಾದಿಗೆ ಬಸ್ ಇಲ್ಲ. ಸೊ ನಾವು ಶಿವಮೊಗ್ಗಕ್ಕೆ ಹೋಗಿ ಶಿವಮೊಗ್ಗದಿಂದ ಡೈರೆಕ್ಟಾಗಿ ಬಸ್ ಹತ್ತಿದ್ವಿ. ಅಲ್ಲಿಂದ ಸಂಜೆ 5:30 6 ಗಂಟೆಗೆ ಇರುತ್ತೆ ಬಸ್ಸು. ಬೆಳಗ್ಗೆ 7-7:30 ಅಷ್ಟೊತ್ತಿಗೆ ಹೈದ್ರಾಬಾದ್ ರೀಚ್ ಆಗ್ತೀವಿ. ನಮ್ಮೂರಿಂದ ನಾವು 3:30 ಬಿಡಬೇಕು, ಯಾಕಂದರೆ ನಾವು ಶಿವಮೊಗ್ಗಕ್ಕೆ ರೀಚ್ ಆಗಬೇಕಲ್ವ, ಹಾಗಾಗಿ. ಸೊ ಫೈನಲಿ ಮಾರ್ನಿಂಗ್ 7:38ಗೆ ನಾವು ಹೈದ್ರಾಬಾದಿಗೆ ರೀಚ್ ಆದ್ವಿ. ನಮ್ಮನ್ನ ಪಿಕ್ ಮಾಡಲಿಕ್ಕೆ ನನ್ನ ಹಸ್ಬೆಂಡ್ ಬ್ರದರ್ ಬಂದಿದ್ದರು. ಸೊ ಇವ್ರ ಹೆಸರು ಸಂತೋಷ್ ಅಂತ ಹೇಳ್ಕೊಂಡು. ಇವರು ಹೈದ್ರಾಬಾದಲ್ಲೇ ವರ್ಕ್ ಮಾಡ್ತಿರೋದು. ಆ್ಯಂಡ್ ಇವ್ರ ಮನೆ ಬರೋದು ಬೋರಬಂಡ ಹೈಟೆಕ್ ಸಿಟಿ ಹತ್ತಿರ ಬರುತ್ತೆ. ಆ್ಯಕ್ಚುಲಿ ನಮ್ಮ ಹಸ್ಬೆಂಡಿಗೆ 2 ಬ್ರದರ್ ಇದ್ದಾರೆ. ಸೊ ಫಸ್ಟ್ ಬ್ರದರ್, ಬಿಗ್ ಬ್ರದರು ಶಿವಕುಮಾರ್ ಅಂತ ಹೇಳ್ಕೊಂಡು, ಅವ್ರ ಮನೆಗೆ ನಾವು ಒಂದು 2-3 ಡೇಸ್ ಇಲ್ಲಿ ಟೈಮ್ ಸ್ಪೆಂಡ್ ಮಾಡಿ ಹೋಗೋಣ ಅಂತ ಫಸ್ಟ್ ಇವ್ರ ಮನೆಗೆ ಬಂದಿದ್ದು ಸ್ಯಾಟರ್ಡೇ ಆದರೂ ಸಹಿತ ಮಕ್ಕಳೆಲ್ಲ ಹೋಗೇ ಇಲ್ಲ. ಈಶಾ ಬರ್ತಾಳೆ ಅಂತ ಹೇಳ್ಕೊಂಡು ರಜಾ ಹಾಕ್ಕೊಂಡು ಅವ್ರ ಅಕ್ಕ ಕುತ್ಕೊಬಿಟ್ಟಿದ್ಲು, ಸ್ನೇಹ ಅಂತ ಹೇಳ್ಕೊಂಡು. ಸ್ನೇಹ ಮತ್ತು ಈಶಾ ಆರಾಮಾಗಿ ಆಟ ಆಡ್ತಿದ್ದಾರೆ. ನಾವು 10-10:30 11 ಗಂಟೆ ತನಕ ಆರಾಮಾಗೆ ಮನೇಲೇ ಇರೋದು ಅಂತ ಅಂದ್ಕೊಂಡು ಟೈಮ್ ಪಾಸ್ ಮಾಡ್ತಾಯಿದ್ವಿ. ಸಡನ್ನಾಗಿ ನಮ್ಮ ಬ್ರದರ್ ಅವರು ಇಲ್ಲೇ ಹತ್ತಿರ ಇದೆ ಐಕಿಯಾ ಸ್ಟೋರು, ಹೋಗಿ ಬರೋಣವಾ ಅಂತ ಅಂದರು. ಹೈಟೆಕ್ ಸಿಟಿ ಹತ್ರನೇ ಇರುತ್ತೆ ಹೈದ್ರಾಬಾದಲ್ಲಿ. ಸೊ ಅವ್ರ ಮನೇಲಿ ಈ ಸ್ಟೂಲ್ ನಾನು ಫಸ್ಟ್ ತೋರಿಸಿದ್ನಲ್ಲ, ಆ ಸ್ಟೂಲ್ ನೋಡಿಬಿಟ್ಟು, ಸೊ ಈ ಸ್ಟೂಲ್ನ ತೊಗೊಳಕ್ಕಾದ್ರೂ ಹೋಗೋಣ, ಮನೆ ಕಟ್ಟಿದ ಮೇಲೆ ಒಂದು ಸಲ ಐಕಿಯಾ ಸ್ಟೋರಿಗೆ ಹೋಗಿಲ್ಲ, ಸೊ ಹೋಗೋಣ ಅಂತ ಹೇಳ್ಕೊಂಡು ನಾವು 11-11:30 ಆಗಿತ್ತು ಹೊರಡ್ಬೇಕಾದ್ರೆ ಸ್ಟಾರ್ಟ್ ಆದ್ವಿ. ಹೈದ್ರಾಬಾದ್ ಅಂತೂ ಫುಲ್ಲು ಹೈಟೆಕ್ ಸಿಟಿ ಆಗೋಗಿದೆ ಇವಾಗ, ಸ್ಮಾರ್ಟ್ ಸಿಟಿ. ಸೊ ಎಲ್ಲಿ ನೋಡ್ರೂ ದೊಡ್ಡ ದೊಡ್ಡ ಬಿಲ್ಡಿಂಗ್ಸ್ಗಳು ಕಾಣಿಸ್ತಾ ಇದೆ. ಯಾಕಂದರೆ ಇವರು ಇರೋ ಏರಿಯಾ ಹೈಟೆಕ್ ಸಿಟಿ ಹತ್ರನೇ ಬರುತ್ತೆ. ಎಲೆಕ್ಟ್ರಿಕ್ ಸಿಟಿ ಅಂತ ಏನೇ ಹೊಸದಾಗಿ ಆಗಿದೆ ಏರಿಯಾ ಅದು. ಸೊ ಇವ್ರದ್ದು ಇನ್ನೊಂದು ಬ್ರದರು ಓಲ್ಡ್ ಸಿಟಿಯಲ್ಲಿರ್ತಾರೆ, ಇದು ನ್ಯೂ ಸಿಟಿ. ಅಂದರೆ ಹೈದ್ರಾಬಾದಲ್ಲೇ ಈಗ 2 ವರ್ಷನ್ ಇದೆ ನಿಮಗೆ ನೋಡೋಕ್ಕೆ ಹೋದರೆ. ಇದಂತೂ ಫುಲ್ಲಿ ಹೈಟೆಕ್ ಆಗೇ ಇದೆ. ಫುಲ್ಲಿ ಎಲ್ಲ ಸಾಫ್ಟ್ವೇರ್ ಕಂಪ್ನೀಸೇ ಇಲ್ಲಿರುತ್ತೆ. ಆ್ಯಂಡ್ ಇಲ್ಲೇ ಐಕಿಯಾ ಸ್ಟೋರು ಸಹಿತ ಇದೆ. ಸೊ ಆವಾಗಿಂದ ಐಕಿಯಾ ಅಂತ ಹೇಳ್ತಾಯಿನಿ. ಐಕಿಯಾ ಅಂದರೆ ಏನಪ್ಪ ಅಂತ ನಿಮ್ಗೇನೋ ಡೌಟ್ ಇದ್ದರೆ, ಐಕಿಯಾ ಅನ್ನೋದು ಒಂದು ಬಿಗ್ಗೆಸ್ಟ್ ಸ್ಟೋರು ಹೋಮ್ ಎಸೆನ್ಷಿಯಲಿಗೋಸ್ಕರನೇ ಇರೋದು. ಆ್ಯಕ್ಚುಲಿ ಇದು ಫಾರಿನ್ ಕಂಪ್ನಿ. ಇಂಡಿಯಾದಲ್ಲಿ ಬ್ಯಾಂಗ್ಳೂರಲ್ಲಿ ಒಂದಿದೆ ಆ್ಯಂಡ್ ಹೈದ್ರಾಬಾದಲ್ಲಿ ಇನ್ನೊಂದು ಇದೆ. ಸೊ ತುಂಬ ದೊಡ್ಡ ಸ್ಟೋರು. ನಿಮಗೆ ಇಲ್ಲಿ ಒಂದು ಸಲ ಹೋದರೆ ನಿಮಗೆ ಮನೆಗೆ ಏನು ಬೇಕು ಅನ್ನೋದು ಮಾಡೆಲು ಸಹಿತ ಅವ್ರ ಹತ್ರನೇ ಅಲ್ಲೇ ಇರುತ್ತೆ. ಆ್ಯಂಡ್ ಮನೆಗೆ ಬೇಕಾಗಿರೋ ಐಟಮ್ಸು ತುಂಬ ಬೆಸ್ಟ್ ಕ್ವಾಲಿಟಿ ಐಟಮ್ಸ್. ನೀವು ನಾರ್ಮಲ್ ಪ್ಲಾಸ್ಟಿಕ್ ಹೊರಗಡೆ ತೊಗೊಳೋ ಪ್ಲಾಸ್ಟಿಕ್ಕಿಂತನೂ ಇಲ್ಲಿ ಸಿಗೋವಂಥದ್ದು ಒಂದು ಐಟಮ್ ಕ್ವಾಲಿಟಿನೂ ತುಂಬ ಡಿಫ್ರೆನ್ಸ್ ಇರುತ್ತೆ. ಸೊ ನೋಡ್ಬೋದು. ಸೊ ನೋಡಿ ನೀವು ಇವಾಗ ಇದು ಎಂಟ್ರೆನ್ಸು. ನಾವು ಎಂಟ್ರಿ ಆಗ್ತಿದ್ದಂಗೆ ನಾವು ಆ್ಯಕ್ಚುಲಿ ನವಂಬರ್ ಎಂಡಿಂಗಲ್ಲಿ ಹೋಗಿರೋದ್ರಿಂದ ಡಿಸೆಂಬರಿಂದ ಎಲ್ಲ ಡೆಕೋರೇಷನ್ ಎಲ್ಲ ಮಾಡಿದರು, ಕ್ರಿಸ್ಮಸ್ ಈವಿಂದು. ಆ್ಯಂಡ್ ಡಿಸ್ಕೌಂಟು ಸಹಿತ ನಡೀತಾ ಇತ್ತು. ನಾನು ನಡ್ಕೊಂಡು ಹೋಗ್ತಾನೆ ನಾನು ವೀಡಿಯೋ ಮಾಡಿದ್ದೀನಿ. ಆ್ಯಕ್ಚುಲಿ ಇದನ್ನು ಪ್ರಮೋಷ್ನಲ್ ವೀಡಿಯೋ ಮಾಡಬೇಕು ಅಂತ ಮಾಡಿದ್ದಲ್ಲ. ಸೊ ಹಾಗಾಗಿ ತುಂಬ ಪ್ರೊಫೆಷ್ನಲ್ ಆಗಿ ಏನೂ ಇಲ್ಲ. ನಾನು ಏನು ನೋಡ್ತಾ ಹೋಗ್ತಿದ್ದೀನಿ ನಿಮಗೆ ಅದನ್ನು ತೋರಿಸ್ತಿದ್ದೀನಿ. ಸೊ ಸ್ಟಾರ್ಟ್ ಆಗಬೇಕಾದ್ರೆ ಎಕ್ಸ್ಲೇಟರ್ ಇರುತ್ತೆ. ಎಕ್ಸ್ಲೇಟರ್ ಹತ್ತಬೇಕಾದ್ರೆ ನಮಗೆ ಅಲ್ಲಿ ಸ್ಟಾರ್ಟ್ ಆಗುತ್ತೆ. ನಿಮ್ಮ ಪಕ್ಕಕ್ಕೆ ನೋಡಿ ಅಲ್ಲಿ ಶಾಪಿಂಗು. ಸೊ ಜಸ್ಟ್ ₹99ಗೆ 3 ಸ್ಕ್ರಬ್ಬರ್ಸ್ ಸಿಗುತ್ತೆ. ತುಂಬ ಕ್ವಾಲಿಟಿ ಚೆನ್ನಾಗಿರುತ್ತೆ ಈ ಸ್ಕ್ರಬ್ಬರ್ಸಿಂದು. ಸೊ ಇದೆಲ್ಲದು ನೀವು ಆನ್ ದ ವೇ ಹೋಗ್ತಾನೆ ನಿಮಗೆ ಶಾಪಿಂಗ್ಸ್ ಕಾಣಿಸ್ತಾ ಹೋಗುತ್ತೆ. ಸೊ ಆ್ಯಂಡ್ ಮಾಡೆಲ್ಸು ಸಹಿತ ಇಟ್ಟಿರ್ತಾರೆ. ಸೊ ಇದೆಲ್ಲ ಪ್ಲಾಸ್ಟಿಕ್ ಬಾಕ್ಸಸ್ಗಳು ನೋಡಿ. ₹199ಗೆ ಆ ಪ್ಲೇಟ್ ಬರ್ತಾ ಇದೆ, ಗೋಲ್ಡನ್ ಪ್ಲೇಟು. ಬ್ರಾಸಿಂದಲ್ಲ ಅದು, ಬಟ್ ಗೋಲ್ಡನ್ ಕೋಟೆಡ್ ಪ್ಲೇಟ್ ಅಂತ ಹೇಳ್ಬೋದು. ಇವರು ಈ ಥರ ಮಾಡೆಲ್ಸ್ಗಳನ್ನ ಹೀಗೆ ಇಟ್ಟಿರ್ತಾರೆ. ಯಾವ ಥರ ನಾವು ಮನೇನ ಅರೇಂಜ್ ಮಾಡಬೇಕು ಅಂತ ಒಂದು ಐಡಿಯಾ ಸಿಗುತ್ತೆ ಹೋದರೆ. ಹೇಗೆ ಡೈನಿಂಗ್ ಟೇಬಲ್ ಅರೇಂಜ್ ಮಾಡಬೇಕು, ಹೇಗೆ ಬೆಡ್ ಸೆಟ್ನ ಅರೇಂಜ್ ಮಾಡಬೇಕು, ಬೆಡ್ ಮೇಲೆ ಏನೇನು ಅಸೆನ್ಷಿಯಲ್ಸ್ ಇದೆ, ಅಲ್ಲಿ ಏನು ಸ್ಟಡಿ ಟೇಬಲ್ಸ್ ಯಾವ ರೀತಿ ಸೆಟಪ್ ಆಗುತ್ತೆ,
ಪ್ರತಿಯೊಂದು ಐಟಮ್ಸು ಸಹಿತ ಆಮೇಲೆ ನಿಮಗೆ ಶಾಪಿಂಗ್ ಮಾಡೋಕ್ಕೆ ಸಿಗುತ್ತೆ. ಈಗ ಫಸ್ಟ್ ಮಾಡಲ್ ಇಟ್ಟಿರ್ತಾರೆ, ಈ ಥರ ಐಟಮ್ಸ್ ಎಲ್ಲ ಇದೆ, ಈ ಥರ ಪಿಕ್ ಮಾಡ್ತೀರಾ ಮಾಡಿ ಅಂತ ಹೇಳ್ಕೊಂಡು. ಆ್ಯಂಡ್ ಮಿಡಲ್ಲಿ ಶಾಪಿಂಗಿಗೆ ಈ ಥರನೂ ಐಟಮ್ಸ್ ಇಟ್ಟಿರ್ತಾರೆ. ಸೊ ಇದೆಲ್ಲ ಮಿರರ್ಗಳು ಸಖತ್ತಾಗಿದೆ. ಸೊ ನನ್ನ ಔಟ್ಫಿಟ್ ಇದು, ಸಾರಿ ನಾನು ತೋರಿಸಿರಲಿಲ್ಲ ಅವಾಗಿಂದ. ಸೊ ದಿಸ್ ಈಸ್ ಮೀ ಎಕ್ಸ್ಪ್ಲೋರಿಂಗ್ ಐಕ್ಯಾ ವಿತ್ ಯು ಆಲ್. ನನಗೂ ಹೊಸದೇ, ನಾನು ನೋಡ್ತಾ ಇದ್ದೀನಿ ಏನೇನಿದೆ ಅಂತ ಹೇಳ್ಕೊಂಡು. ಸೊ ಎಲ್ಲ ಹೋಮ್ ಡೆಕೋರ್ ಐಟಮ್ಸೇ ಇದೆ ನೋಡಿ, ಎಷ್ಟು ಕ್ಯೂಟಾಗಿದೆ. ಇದಕ್ಕೆ 499 ರುಪೀಸ್ ಅಂತೆ, ಇದು ಜಾಸ್ತಿ ಆಯಿತು ಅಂತ ಬಿಟ್ವಿ. ಬಟ್ ಎಲ್ಲ ಹ್ಯಾಂಡ್ ಮೇಡ್ ಐಟಮ್ಸು, ಯುನೀಕ್ ಐಟಮ್ಸು. ನೀವು ಇದೊಂದು ಬೆಡ್ರೂಮಿಂದ ಹೇಗೆ ಮಾಡಲ್ ಇಟ್ಟಿದ್ದಾರೆ ಅಂದರೆ ನೋಡಿ, ಹ್ಯಾಂಗಿಂಗ್ಸ್ ಐಟಮ್ಸ್ ಎಲ್ಲಿಡಬೇಕು, ಬಾಸ್ಕೆಟ್ ಎಲ್ಲಿಡಬೇಕು, ಪ್ರತಿಯೊಂದು ಇಟ್ಟಿದ್ದಾರೆ. ಆ್ಯಂಡ್ ಜಸ್ಟು ನೋಡೋದಷ್ಟೇ ಇಲ್ಲ, ಮಿಡಲಲ್ಲಿ ಒಂದು ರ್ಯಾಕ್ಸಲ್ಲಿ ಅಲ್ಲಿ ಇರೋವಂಥ ಐಟಮ್ಸ್ನ ಈ ಥರ ಶಾಪಿಂಗ್ ಮಾಡೋಕ್ಕೆ ಇಟ್ಟಿರ್ತಾರೆ. ಸೊ ಇದು ದೀಪ ಹಚ್ಚುವಂಥದ್ದು ಒಂದು ಕ್ಯಾಂಡಲ್ ಹೋಲ್ಡರು ಅಥವಾ ದೀಪ ಹೋಲ್ಡರ್ ಅಂತಲೇ ಹೇಳ್ಬೋದು. ತುಂಬ ಯೂನಿಕಾಗಿ ತುಂಬ ಚೆನ್ನಾಗಿದೆ. ಬಟ್ 999 ಮತ್ತು 699 ರುಪೀಸ್ ರೇಂಜಲ್ಲಿತ್ತು. ಒಂದೆಲ್ಲ ಶಾಪಿಂಗ್ ಕತೆ ನಡೀತಾ ಇರೋದ್ರೆ ಅಕ್ಕ ತಂಗಿದು ಅವ್ರದ್ದೇ ಒಂದು ಆಟ ನಡೀತಾ ಇದೆ ಆರಾಮಾಗಿ. ಪಾಪ ಅಕ್ಕ ಡ್ಯೂಟಿ ಮಾಡ್ತಿದ್ದಾಳೆ, ಆ ತಂಗಿನ ಹೇಳ್ಕೊಂಡು ಕರ್ಕೊಂಡು ಹೋಗ್ತಾ ಇರೋದು. ಸೊ ನೆಕ್ಸ್ಟ್ ಇದೆಲ್ಲದು ಸಹಿತ ಬೆಡ್ರೂಮಲ್ಲಿ ಆರ್ಗನೈಸರು. ನಿಮಗೇನೋ ಬಟ್ಟೆ ಎಲ್ಲ ಆರ್ಗನೈಸ್ ಮಾಡ್ತಿರಲ್ಲ 1 2 3 4. ಸೊ ಅದರೊಳಗೆ ಆ ಥರ ಬಾಕ್ಸಸಲ್ಲಿ ನೇಮ್ ಸಹಿತ ಇರುತ್ತೆ, ಯಾವ ಬಾಕ್ಸಲ್ಲಿ ಏನೇನು ಇಡ್ಬೋದು ಅಂತ ಹೇಳ್ಕೊಂಡು. ಬಟ್ಟೆ ಗಿಟ್ಟೆ ಎಲ್ಲ ಇಡ್ತೀವಲ್ಲ, ಸಾಕ್ಸಸ್ ಎಲ್ಲ ಅದೆಲ್ಲ. ಸೊ ಪ್ರತಿಯೊಂದಕ್ಕೂ ಅಲ್ಲಿ ಟ್ಯಾಗೂ ಇರುತ್ತೆ. ಆ್ಯಂಡ್ ಅದನ್ನು ನಾವು ಫೋಟೋ ತಕ್ಕೊಂಡು ಇಟ್ಕೊಂಡ್ರೆ ಕೆಳಗಡೆ ಫುಲ್ ಬಾಕ್ಸ್ ಪ್ಯಾಕ್ ಆಗಿರೋ ಸಿಗುತ್ತೆ. ಈ ಥರದ್ದೆಲ್ಲ ಪ್ಯಾಕ್ ಆಗಿರೋ ಸಿಗುತ್ತೆ. ಈ ಫೋಟೋದಲ್ಲಿರೋ QR ಕೋಡ್ ನಂಬರ್ನ ಪಿಕ್ ಕೊಟ್ಟರೆ ನಾವು ಆ ಬಾಕ್ಸ್ನ ಪಿಕ್ ಬರ್ಬೋದು. ನಿಮ್ಗೆ ಲಾಸ್ಟಿಗೆ ತೋರಿಸ್ತೀನಿ ಯಾವ ಥರ ಪ್ಯಾಕ್ ಆಗಿರುತ್ತೆ ಅಂತ. ಸೊ ಕೆಳಗಡೆ ಇದೆಯಲ್ಲ, ಅಲ್ಲಿ ಕೆಳಗಡೆ ಅದರದ್ದು ಅಡ್ರೆಸ್ಸು ಸಹಿತ ಕೊಟ್ಟಿದ್ದಾರೆ, ನೋಡ್ಬೋದು ನೀವು. ಇದು ಎಲ್ಲಿ ಸಿಗುತ್ತೆ ಅಂತ ಹೇಳ್ಕೊಂಡು ಅಡ್ರೆಸ್ ಇದು ನಮ್ಮ ಮಾರ್ಕೆಟ್ ಹಾಲ್ 1 ಅದರ ನಂಬರ್ ಕೊಟ್ಬಿಟ್ಟು ಕೋಡ್ ಕೊಟ್ಟಿರ್ತಾರೆ. ನಾವು ಅಲ್ಲಿ ಹೋಗಿ ಅದನ್ನು ಪಿಕ್ ಮಾಡ್ಕೋಬೋದು. ಇದೆಲ್ಲ ಮಾಡಲ್ ರೂಮು, ನಾವು ಈ ಥರ ಅರೇಂಜ್ ಮಾಡ್ಕೋಬೋದು ಅಂತ. ಸೊ ಇದು ನೋಡಿ, ಮಗು ಇರೋವಂಥ ರೂಮಿಗೆ ಯಾವ್ಯಾವ ಎಸೆನ್ಷಿಯಲ್ ಬೇಕು ಅಂತಲೂ ಇಟ್ಟಿದ್ದಾರೆ. ತೊಟ್ಲು ಆಗಿರ್ಬೋದು, ಸ್ಟಡಿ ಟೇಬಲ್ ಆಗಿರ್ಬೋದು, ಪ್ರತಿಯೊಂದೂ ಹೇಗೆ ಅರೇಂಜ್ ಮಾಡಬೇಕು ಅಂತ. ಸೊ ಯಾರಾದ್ರು ಮನೆ ಕಟ್ತಾ ಇದ್ದೀರಾ ಅಂದರೆ ಇಲ್ಲಿ ಬಂದು ವಿಸಿಟ್ ಮಾಡಿದ್ರೆ ನಿಮಗೊಂದು ಐಡಿಯಾ ಸಿಗುತ್ತೆ, ನಮ್ಮ ಮನೇಲಿ ಹೇಗೆ ನಾವು ಅರೇಂಜ್ ಮಾಡಬೇಕು, ಯಾವ ರೀತಿ ಇಂಟೀರಿಯರ್ಸ್ ಮಾಡಬೇಕು ಅಂತ ಹೇಳ್ಕೊಂಡು. ಇದು ಬ್ಯೂಟಿಫುಲ್ ಆಗಿರೋ ವಾಸು ನೋಡ್ಬೋದು ನೀವು. 936ಗೆ ವಿತ್ ಫ್ಲವರು ಸಹಿತ ಕೊಡ್ತಿದ್ದಾರೆ. ಅದು ಕ್ವಾಲಿಟಿನೇ ಬೇರೆನೇ ಅನಿಸ್ಬಿಡುತ್ತೆ ನಿಮಗೆಲ್ಲ. ಸೆಲೆಬ್ರಿಟಿ ಮೇಲೆಲ್ಲ ಇರುತ್ತಲ್ಲ ಆ ಥರ ಇದೆ ಕ್ವಾಲಿಟೀಸ್ ಎಲ್ಲ. ಇದು ಔಟ್ಡೋರ್ ಟೇಬಲ್ಲು, ಸಿಟ್ಔಟ್ ಅಂತ, ಸಿಟ್ಔಟಿಗೆಲ್ಲ ಇಡ್ತೀವಲ್ಲ ಬಾಲ್ಕನಿಯಲ್ಲಿ, ಆ ಥರ ಟೇಬಲು. ನಮ್ಮ ಮನೆಗೆ ಅದು ಸ್ಯಾಂಡ್ ಏರಿಯಾದಲ್ಲಿ ತೊಗೋಣ ಅಂತ ಅಂದ್ಕೊಂಡ್ವಿ. ಬಟ್ ಯಾಕೋ ನಮಗೆ ಪ್ರೈಸಿಗೆ ಮತ್ತು ಅದು ವರ್ತ್ ಅನಿಸ್ಲಿಲ್ಲ. ಸೊ ಹಾಗಾಗಿ ಬಿಟ್ವಿ. ಸೊ ಇದೆಲ್ಲ ಡೆಕೋರ್ ಐಟಮ್ಸು ಲಿವಿಂಗ್ ರೂಮಿಂದು. 350 ರುಪೀಸಿಗೆ ಇದು ಸ್ಮಾಲ್ ಆರ್ಟಿಫಿಷಿಯಲ್ ಪ್ಲಾಂಟ್ ಪಾಟ್ ಸಿಗ್ತಾ ಇರೋದು. ಆ್ಯಂಡ್ ನಾವಿವಾಗ ಎಂಟ್ರಿ ಆಗ್ತಿರೋದು ದ ಲಿವಿಂಗ್ ಏರಿಯಾ. ಅಂದರೆ ಸೋಫಾ ಸೆಟ್ಗಳು ಯಾವ್ಯಾವ ರೀತಿ ಇದೆ, ಯಾವ್ಯಾವ ರೀತಿ ಮಾಡೆಲ್ಗಳು ನಿಮಗೆ ಸಿಗುತ್ತೆ ಅಂತ ಇದು ಈ ರೂಮಲ್ಲಿದೆ ಪೂರ್ತಿ. ಎಲ್ಲಿಗೆ ಹೋಗ್ತಿದ್ದೀರಾ? ಹೌದು, ಇಲ್ಲಿ ಪ್ಲೇ ಏರಿಯಾ ಇದೆ ಅಂತ ಮಿಡಲಲ್ಲಿ ನಮಗೆ ಗೊತ್ತಾಯಿತು. ಸೊ ಈ ಮಕ್ಳನ್ನ ಕರ್ಕೊಂಡು ಎಲ್ಲ ಕಡೆ ಅಡ್ಡಾಡ್ಕೊಂಡು ಇರೋಕ್ಕಾಗೋದಿಲ್ಲ ಅಂತ ಸ್ಟಾರ್ಟಿಂಗಲ್ಲೇ ಇರುತ್ತೆ ಅಂತ. ನಾವೆಲ್ಲಿ ಎಂಟ್ರಿ ಆದ್ವಿ ನೋಡಿ, ಇದು ಎಂಟ್ರಿ ಪಾಯಿಂಟು. ಸೊ ನಾವು ಹೀಗೆ ಎಂಟ್ರಿ ಆಗಿ ಬಂದಿದ್ದು, ಎಕ್ಸಲೇಟರ್ ಮೇಲ್ಗಡೆಯಿಂದ ಬಂದ್ವಿ. ಈಗ ನಡ್ಕೊಂಡು ಕೆಳಗಡೆ ಹೋಗ್ತಾ ಇದ್ವಿ ಅದೇ ಪ್ಲೇಸಿಗೆ, ಎಂಟ್ರಿ ಪ್ಲೇಸಿಗೆ. ಸೊ ಅಲ್ಲೇ ಪಕ್ಕಕ್ಕೆ ಪ್ಲೇ ಏರಿಯಾ ಇರುತ್ತೆ ಮಕ್ಕಳಿಗೆ. ನೀವು ಮಕ್ಕಳನ್ನ ಅಲ್ಲೇ ಆಟಾಡಕ್ಕೆ ಬಿಟ್ಬಿಟ್ಟು ನಾವು ಫುಲ್ ಆರಾಮ್ಸೆ ಶಾಪಿಂಗ್ ಮಾಡ್ಬೋದು. ಇದು ಪೇರೆಂಟ್ಸಿಗೆ ದೊಡ್ಡ ಹಬ್ಬ. ಯಾಕಂದರೆ ಈ ಮಕ್ಕಳನ್ನ ಇಟ್ಕೊಂಡು ಅವ್ರದ್ದು ಕತೆ ಕೇಳಿಕೊಂಡು ಅವ್ರನ್ನ ನಡೆಸ್ಕೊಂಡು ಎತ್ಕೊಂಡು ಹೋಗೋ ಬದಲು ಇಲ್ಲಿ ಪ್ಲೇ ಏರಿಯಾದಲ್ಲಿ ಬಿಟ್ಬಿಡ್ಬೋದು. ಸೊ ಇದು ಪ್ಲೇ ಏರಿಯಾ, ಇದು ಫ್ರೀಯಾಗೇ ಇರುತ್ತೆ, ಇದಕ್ಕೇನು ಚಾರ್ಜಸ್ ಇರೋಲ್ಲ. ನಾವು ಯಾಕಂದರೆ ನಾವು ಆರಾಮ್ಸೆ ಶಾಪಿಂಗ್ ಮಾಡ್ತೀವಲ್ಲ, ಅದರೊಳಗಡೆ ಎಲ್ಲ ಇನ್ಕ್ಲೂಡ್ ಆಗಿಬಿಡುತ್ತೆ ಇವರಿಗೆ. ಸೊ ಇದು ಫ್ರೀ, ನಾವಲ್ಲಿ ಶಾಪಿಂಗ್ ಮಾಡೋ ತನಕ ಮಕ್ಕಳು ಇಲ್ಲಿ ಬಿಟ್ಟು ಹೋಗ್ಬೋದು ಅಂತ. ನಾವೇ ಇಲ್ಲಿ ಅವ್ರ ನೇಮು, ಕಿಡ್ ನೇಮು, ಹೈಟು, ವೇಟ್ ಪ್ರತಿಯೊಂದೂ ನಾವು ಬರೆದ್ಬಿಟ್ಟು ಒಂದು ಪೇರೆಂಟಿಂಗ್ ನಂಬರ್ನೂ ಸಹಿತ ಬರೆದ್ರೆ ಸೊ ಅವರು ಕನ್ಸಲ್ಟ್ ಮಾಡಲಿಕ್ಕೆ ಈಸಿ ಆಗುತ್ತೆ. ಸೊ ಪ್ರತಿಯೊಂದು ಇನ್ಫಾರ್ಮೇಷನ್ ನಾವು ಇಲ್ಲೇ ಸೆಲ್ಫಾಗಿ ಬರಿತಾ ಇರೋದು. ಸೊ ಬರೆದ ಮೇಲೆ ಅಲ್ಲಿ ಟೋಕನ್ ಕೊಡ್ತಾರೆ, ಅವರೇ ಎಲ್ಲ ಶೂ ಬಾಸ್ಕೆಟ್ ಇಡೋಕ್ಕೂ ಕೊಡ್ತಾರೆ. ಒಂದು ಯೂನಿಫಾರ್ಮು ಮತ್ತು ನಂಬರ್ ಸಹಿತ ಕೋಡ್, ಈ ಥರ ಡ್ರೆಸ್ಸಿಂಗ್ ಕೋಡ್ ಕೊಡ್ತಾರೆ ಮಕ್ಕಳು ಮಿಸ್ ಆಗಬಾರ್ದು ಅಂತ. ಸೊ ಇವಾಗ ಅವರು ಪ್ಲೇ ಏರಿಯಾಗೆ ಹೋಗ್ತಾ ಇರೋದು. ಸೊ ಮಕ್ಕಳನ್ನ ಆರಾಮ್ಸೆ ಅಲ್ಲಿ ಬಿಟ್ಬಿಟ್ಟು ನಾವು ಮತ್ತೆ ಶಾಪಿಂಗ್ ಏರಿಯಾಗೆ ಬಂದ್ವಿ. ಸೊ ಇದು ಟಿಶ್ಯೂ ಪೇಪರ್ ರೋಲ್ಸು. ಸೊ ಇದನ್ನು ಇಡೋಕ್ಕೂ ಸಹಿತ ಈ ಥರ ಹೋಲ್ಡರ್ ಇದೆ ನೋಡ್ಬೋದು. ಆ್ಯಂಡ್ ಇದೆಲ್ಲದು ಸಹಿತ ಸೋಫಾ ಮಾಡಲು. ನಿಮಗೆ ಯಾವ ಕಲರ್ ಬೇಕು, ಯಾವ ರೀತಿ ಬೇಕು, ಪ್ರತಿಯೊಂದೂ ಇದೆ ಇಲ್ಲಿ. ಸೋಫಾ ಸೆಟ್ಗಳು ಆ್ಯಂಡ್ ಕುಷನ್ಸ್ಗಳಾಗಿರ್ಬೋದು ಎಲ್ಲ. ಸೊ ಇದು 199ಗೆ ಫುಲ್ ಕುಷನ್ಸೇ ಸಿಗ್ತಾ ಇದೆ ಪೂರ್ತಿ. ಕ್ವಾಲಿಟಿ ಮಾತ್ರ ತುಂಬ ಚೆನ್ನಾಗಿದೆ. ನಾವೊಂದು 5-6 ತೊಗೊಂಬಂದಿದ್ದೀವಿ ನಾವು ಕುಷನ್ಸ್ ಮನೆಗೆ. ಯಾವ ಥರ ಕಲರ್ ಸೋಫಾಗೆ ಯಾವ ಥರ ಕುಷನ್ ಸೆಟ್ ಮಾಡಬೇಕು ಅಂತಲೂ ಮಾಡೆಲ್ಸ್ ಅವರೇ ಇಟ್ಟಿರ್ತಾರೆ. ಸೊ ಇದು ತುಂಬ ಅಟ್ರಾಕ್ಟಿವ್ ಟೇಬಲ್. ಇದೇ ಟೇಬಲ್ ನಾವು ಮನೆಗೆ ತಗೊಂಬಂದಿರೋದು. ತುಂಬ ಕನ್ವೀನಿಯೆಂಟು, ದೊಡ್ಡವ್ರು ಬಂದಾಗ ಆರಾಮಾಗಿ ಕುತ್ಕೊಂಡು ಊಟ ಮಾಡ್ತಾ ಹಿಡ್ಕೊಳಕ್ಕಾಗಿರ್ಬೋದು, ಪ್ರತಿಯೊಂದಕ್ಕೂ ಯೂಸ್ ಆಗುತ್ತೆ. ಆ್ಯಂಡ್ ಇದು ಕ್ಯೂಟ್ ಆಗಿರೋ ವಾಸಸ್ಗಳು ಆ್ಯಂಡ್ ಡೈನಿಂಗ್ ಏರಿಯಾ ಇದು.
ಸೊ ಡೈನಿಂಗ್ ಏರಿಯಾ ಹೆಂಗೆ ಸೆಟ್ ಮಾಡಬೇಕು, ಲಿವಿಂಗ್ ಏರಿಯಾ ಹೆಂಗೆ ಸೆಟ್ ಮಾಡಬೇಕು ಅಂತ ಅವರೇ ತೋರಿಸ್ಕೊಟ್ಟೆ ಅದ್ರ ಪಕ್ಕಕ್ಕೆ ಐಟಮ್ಗಳನ್ನೂ ಸಹಿತ ಇಟ್ಟಿದ್ದಾರೆ. ಇದೆಲ್ಲ ಸೋಫಾ ಸೆಟ್ಗಳು ಮತ್ತು ಎಲ್ ಶೇಪ್ ಸೋಫಾ ಸೆಟ್ಟು, ಕಮ್ ಬೆಡ್ ಇಂಥ ಸೆಟ್ಗಳಾಗಿರ್ಬೋದು, ಕುಷನ್ಸ್ಗಳು ಸಿಗ್ತಾ ಇದೆ. ಆ್ಯಂಡ್ ನಮ್ಮನೆಯವರಿಗಂತೂ ಫುಲ್ ಕುಷನ್ಸ್ ಮೇಲೆ ಕಣ್ಣಿತ್ತು, ಅವರಲ್ಲೇ ಒಂದು 5-6 ಪಿಕ್ ಮಾಡ್ತಾಯಿದ್ರು. ಆ್ಯಂಡ್ ನೆಕ್ಸ್ಟು ನಾವು ಬರ್ತಿರೋ ಡೈನಿಂಗ್ ಏರಿಯಾಗೆ. ಸೊ ಡೈನಿಂಗ್ ಏರಿಯಾ ಹೇಗೆ ಸೆಟ್ ಮಾಡಬೇಕು ಅಂತ ನಾವು ಮಾಡೆಲ್ಸ್ ಇಲ್ಲಿ ಇಟ್ಟಿದ್ದಾರೆ. ಸೊ ಅಲ್ಲಿ ಗ್ಲಾಸ್ ಜಾರ್ಸ್ಗಳೆಲ್ಲ ಇಟ್ಟಿರೋದಾಗಿರ್ಬೋದು, ಈ ಕಬರ್ಡ್ ಏನು ಇಟ್ಟಿದಾರಲ್ಲ ಆ ಕಬರ್ಡು ಸಹಿತ ನಿಮಗೆ ಇಲ್ಲೇ ಐಕ್ಯದಲ್ಲೇ ಸಿಗುತ್ತೆ. ಸೊ ಎವ್ರಿಥಿಂಗ್ ನೀವು ಏನು ನೋಡ್ತಿದ್ದೀರಾ ನೀವು ಪಿಕ್ ಮಾಡ್ಬೋದು, ಇದನ್ನು ನೀವು ಆರಾಮ್ಸೆ ತೊಗೊಂಡು ಹೋಗ್ಬೋದು ಮನೆಗೆ. ಇವೆಲ್ಲದು ಸಹಿತ ಹೋಮ್ ಡೆಕೋರ್ ಐಟಮ್ಸು. ಇದು ಆರ್ಟಿಫಿಷಿಯಲ್ ಪ್ಲ್ಯಾಂಟ್ಸು ನಾವು ತೊಗೋಣ ಅಂತ ಅಂದ್ಕೊಂಡ್ವಿ, ಬಟ್ 1999 ಸಮಥಿಂಗ್ ಇತ್ತು. ಬೇಡ, ರಿಯಲ್ ಪ್ಲ್ಯಾಂಟ್ಸೇ ತುಂಬ ಬರುತ್ತೆ ಅಂತೇಳಿ ಬಿಟ್ಟು ಬಂದ್ವಿ. ಬಟ್ ಯಾರಿಗೆ ಈ ರಿಯಲ್ ಪ್ಲ್ಯಾಂಟ್ಸ್ ಮೇಂಟೈನ್ ಮಾಡೋಕ್ಕೆ ಇಷ್ಟ ಇಲ್ಲ, ಆರ್ಟಿಫಿಷಿಯಲ್ ಪ್ಲ್ಯಾಂಟ್ಸ್ನು ತೊಗೋಬೋದು. ಇಲ್ಲಿ ತುಂಬ ವೆರೈಟೀಸ್ ಆಫ್ ಪ್ಲ್ಯಾಂಟ್ಸ್ ಇದೆ. ಆ್ಯಂಡ್ ನಮ್ಮ ಮನೆಯವ್ರು ನೋಡಿದ್ರೆ ವಾಚ್ ನೋಡ್ತಾ ನಿಂತ್ಕೊಂಡಿದ್ದಾರೆ ಅಲ್ಲಿ. ಬೇಡ ಬೇಡ, ನಮ್ಮ ಇಲ್ಲಿ ಇದೆ ಅಲ್ಲ ಇದು ವಾಚ್ ಅದ, ಎಲ್ಲಿಡ್ತಾರೆ ಅವರು? ಎಲ್ಲಿಡ್ತೀರಿ ನೀವು ಹೇಳಿ ನನಗೆ? 2 ರೂಮಲ್ಲಿ ವಾಚ್ ಇಟ್ಕೊಂಡಿದ್ದೀರಾ? ವಾಚ್ ಇದ್ರೂ ಸಹಿತ ವಾಚ್ ಮೇಲೆ ಕಣ್ಣು ಬೀಳ್ತಿದೆ. ತುಂಬ ಚೆನ್ನಾಗಿದೆ, ಸ್ಟೈಲಿಶ್ ಆಗಿದೆ ವಾಚಸ್ಗಳು. ಅಂದರೆ ವಾಲ್ ವಾಚಸ್ ಆಗಿರ್ಬೋದು, ಅಲ್ಲಿ ಅಲಾರಾಮ್ ವಾಚಸ್ಗಳೆಲ್ಲ. ಸೊ ನಮ್ಮ ಮನೆಯವರು ಯಾವುದು ಬೇಕು ಅದನ್ನು ಫೋಟೋ ತಕ್ಕೋತಿದ್ದಾರೆ. ಅಲ್ಲಿ ಹೋಗಿ ನಾವು ಪಿಕ್ ಮಾಡ್ಬೋದು ಫುಲ್ ಬಾಕ್ಸ್ ಪೀಸ್ನ ಅಂತ ಹೇಳ್ಕೊಂಡು. ಸೊ ಈಗ ನೆಕ್ಸ್ಟು ನಾವು ಎಂಟ್ರಿ ಆಗ್ತಿರೋದು ಸ್ಟೋರೇಜ್ ಏರಿಯಾಗೆ. ಸೊ ನಿಮಗೆ ಇಲ್ಲಿ ಸ್ಟೋರೇಜ್ ಮಾಡ್ಕೋಬೇಕಾಗಿರೋಂಥ ಪ್ರತಿಯೊಂದು ಕಬರ್ಡ್ ಸ್ಟೈಲು ಸಿಗ್ತಾ ಇದೆ. ಸೊ ನೋಡ್ಬೋದು, ತುಂಬ ಯೂನಿಕ್ ಆಗಿದೆ. ನನಗೆ ಗ್ರೀನ್ ಕಲರ್ ಮೇಲೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ನಮ್ಮ ಮನೆ ಇರೋ ಹೋಮ್ ಥೀಮ್ಗೂ ಗ್ರೀನ್ ಕಲರ್ ಸಖತ್ತಾಗಿದೆ. ಇದರೊಳಗೆಲ್ಲ ಆರಾಮಾಗಿ ಗ್ಲಾಸ್ ಬಾಟಲ್ಸ್ ಎಲ್ಲ ಇಡ್ಬೋದು ಅಂತ ಅಂದ್ಕೊಂಡೆ, ಬಟ್ ಸ್ಪೇಸ್ ಇಮ್ಯಾಜಿನ್ ಮಾಡಿಕೊಂಡು ಬಿಟ್ಟೆ. ಇಲ್ಲಿ ಬರಬೇಕು ಅಂದರೆ ಮನೆ ಕಟ್ಟೋಕ್ಕಿಂತ ಮುಂಚೆ ಬರಬೇಕು. ಸೊ ದಟ್ ನಮಗೊಂದು ಐಡಿಯಾ ಸಿಗುತ್ತೆ ಎಲ್ಲಿ ಸ್ಪೇಸ್ ಇದೆ, ಎಲ್ಲಿ ಏನೇನು ತೊಗೋಬೇಕು ಅಂತ ಪಿಕ್ ಮಾಡ್ಕೊಂಡು ಹೋಗ್ಬೋದು. ಮನೆ ಎಲ್ಲ ಕಟ್ಟಿ ಎಲ್ಲ ಇಂಟೀರಿಯರ್ಸ್ ಮಾಡಿಸಿದ ಮೇಲೆ ಬಂದರೆ ಇದನ್ನು ತೊಗೊಂಡೋಗಿ ಎಲ್ಲಿ ಇಟ್ಕೊಳ್ಳೋಣಪ್ಪ, ಜಾಗನೇ ಇಲ್ಲ ಅಂತ ಅನಿಸ್ಬಿಡುತ್ತೆ. ಆ್ಯಂಡ್ ಇವರು ನಮ್ಮ ಹಸ್ಬೆಂಡ್ ಬ್ರದರ್ ಹೆಂಡತಿ ರಜನಿ ಅಂತ ಹೇಳ್ಕೊಂಡು. ಸೊ ನಾವೆಲ್ಲರೂ ಸೇರಿಕೊಂಡೇ ಬಂದಿರೋದು ಶಾಪಿಂಗ್ ಮಾಡಲಿಕ್ಕೆ. ಸೊ ನೋಡ್ಬೋದು ಇದೆಲ್ಲದು ಮಾಡಲ್ಲು. ಕಿಚನ್ನಿಗೆ ಬಂದಿದ್ದೀವಿ. ಕಿಚನ್ ಫೇವ್ರೆಟ್ ಏರಿಯಾ ಅಲ್ಲ ನಮ್ಮ ಹೆಣ್ಮಕ್ಳಿಗೆ. ಕಿಚನಲ್ಲಿ ಹೇಗಿರಬೇಕು, ಕಾಂಪ್ಯಾಕ್ಟಾಗಿ ಹೇಗಿರಬೇಕು, ಬಿಗ್ಗಿದ್ರೆ ಹೆಂಗಿರಬೇಕು, ಕಲರ್ ಕಾಂಬಿನೇಷನ್ಸು, ಟೈಲ್ಸ್ನ ಹೇಗೆ ಜೋಡಿಸ್ಬೇಕು, ಡೈನಿಂಗ್ ಏರಿಯಾ ಹೇಗೆ ಜೋಡಿಸ್ಬೇಕು ಅಂತ ಎಲ್ಲ ಮಾಡಲು ಇಲ್ಲೇ ಇಟ್ಟಿದ್ದಾರೆ. ಮನೆ ಕಟ್ಟೋರಿಗಂತೂ ಒಂದು ಒಳ್ಳೆ ಐಡಿಯಾ. ಯು ಶೇಪ್ ಮಾಡಬೇಕಾ, ಎಲ್ ಶೇಪಲ್ಲಿ ಕಿಚನ್ ಇರಬೇಕಾ ಅಂತ ಹೇಳ್ಕೊಂಡು ಎಲ್ಲದು ನಮಗಿಲ್ಲೇ ಕಾಣಿಸುತ್ತೆ. ಇದೆಲ್ಲದು ಡ್ರಾ ಒಳಗಡೆ ಅರೇಂಜ್ ಮಾಡೋದು ಹೇಗೆ ಅಂತ ಹೇಳ್ಕೊಂಡು ಡ್ರಾ ಸಿಸ್ಟಮು ಕೊಟ್ಟಿದ್ದಾರೆ. ನೋಡಿ ಕಾಣಿಸ್ತಿದೆಯಾ ನಿಮಗಲ್ಲಿ? ಸೊ ಅದೆಲ್ಲದು ಕಿಚನ್ ಡ್ರಾ ಅಂದರೆ ಇಂಟೀರಿಯರ್ಸ್ ಮಾಡಿರ್ತೀವಲ್ಲ ಆ ಡ್ರಾ ಒಳಗಡೆ ಹೇಗೆ ಆರ್ಗನೈಸರ್ ಹೋಲ್ಡರ್ಸ್ ಅವೆಲ್ಲ. ನೆಕ್ಸ್ಟು ಬಾತ್ರೂಮ್ನ ಹೆಂಗೆ ಸೆಟಪ್ ಮಾಡಬೇಕು ಅಂತಲೂ ಮಾಡಲ್ಸ್ ಇಟ್ಟಿದ್ದಾರೆ. ಇವೆಲ್ಲ ಬಾತ್ರೂಮ್ ನೋಡಿದರೆ ವಾವ್, ನಮ್ಮ ಎಲ್ಲೂ ಇದೇ ಥರ ಬಾತ್ರೂಮ್ ಇರಬೇಕಪ್ಪ, ಸಿಂಕೆಲ್ಲ ಇರಬೇಕು, ಈ ಥರ ವಾಶ್ ಬೇಷನ್ ಇರಬೇಕು ಅಂತ ಅನಿಸುತ್ತೆ. ಅಷ್ಟು ಚೆನ್ನಾಗಿದೆ ಮಾಡಲ್ಸ್ಗಳು. ಮತ್ತು ಆ ಮಿರರ್ ಆಗಿರ್ಬೋದು, ನಿಮಗೆ ಅಲ್ಲಿ ಹೋಲ್ಡರ್ ಸಿಗ್ತಾ ಇರೋದು ಪ್ರತಿಯೊಂದು ನಿಮಗೆ ಸಿಗುತ್ತೆ. ಆ ಐಟಮ್ನ ನೀವು ತೊಗೋಬೋದು. ಸೊ ನೀವು ಫಸ್ಟ್ ಮಾಡಲ್ ನೋಡಿ ನಿಮಗೆ ಇಷ್ಟ ಆಗಿರೋ ಐಟಮ್ನ ಪಿಕ್ ಮಾಡಿ ಅಂತ ಹೇಳುತ್ತೆ ಐಕ್ಯ. ನೆಕ್ಸ್ಟು ನಾವು ಬೆಡ್ರೂಮ್ ಮಾಡಲಿಗೆ ಬರ್ತಿದ್ದೀವಿ. ಸೊ ಇಲ್ಲಿ ನಾವು ಹೇಗೆ ಸ್ಟಡಿ ಟೇಬಲ್ ಇಡಬೇಕು, ಬೆಡ್ ಸೆಟ್ನ ಹೇಗೆ ಮ್ಯಾನೇಜ್ ಮಾಡಬೇಕು, ಬೆಡ್ ಸ್ಪ್ರೆಡ್ ಹೇಗೆ ಪ್ಲೇನಾಗಿ ಎಷ್ಟು ಕ್ಲಾಸಾಗಿ ಇದೆ. ಮಾತ್ರ ಬೆಡ್ ಸ್ಪ್ರೆಡ್ ಕ್ವಾಲಿಟಿನೂ ಸೂಪರ್ ಆಗಿದೆ. ಸೂಪರ್ ಹೈ ಕ್ವಾಲಿಟಿ ಕಾಟನ್ ಮತ್ತು ಕಂಫರ್ಟರ್ ಆಗಿರ್ಬೋದು, ಪ್ರತಿಯೊಂದು ತುಂಬ ಚೆನ್ನಾಗಿದೆ ಕ್ವಾಲಿಟಿ ವೈಸು. ಆ್ಯಂಡ್ ಯಾವ ರೀತಿ ನಿಮಗೆ ಬೆಡ್ ಸಹಿತ ಇಲ್ಲೇ ಸಿಗುತ್ತೆ. ನಿಮ್ಗೆ ಯಾವ ರೀತಿ ಬೇಕಾದ್ರೆ ಬೆಡ್ ತೊಗೋಬೋದು. ಯುನೀಕ್ ಆಗಿದೆ. ಅವರೇ ಒಂದು ಮಾಡಲು ಕೊಟ್ಟಿರೋದ್ರಿಂದ ನಮಗೊಂದು ಐಡಿಯಾನೂ ಬರುತ್ತೆ ಹೇಗೆ ಆ ಬೆಡ್ ಸ್ಪ್ರೆಡ್ ಹಾಕಿದಾಗ ಹೇಗೆ ಕಾಣಿಸುತ್ತೆ ಅಂತ ಹೇಳ್ಕೊಂಡು. ಸೊ ನಾನು ಸಹಿತ ಪ್ಲೇನ್ ಇರೋದು 1-2 ಬೆಡ್ ಸ್ಪ್ರೆಡ್ ತೊಗೊಬಂದೆ. ನೆಕ್ಸ್ಟು ನನಗೆ ತುಂಬ ಇಷ್ಟ ಆಗಿದ್ದು ಈ ಡ್ರೆಸ್ಸಿಂಗ್ ಏರಿಯಾ. ನೋಡ್ಬೋದು ಇದೆಲ್ಲ ಡ್ರೆಸ್ಸಿಂಗ್ ಮಿರರ್ ತೆಗೆದ್ರೆ ನಿಮ್ಗೆ ಅಲ್ಲಿ ಪೂರ್ತಿ ಆರ್ಗನೈಸ್ ಮಾಡೋ ಅಂಥದ್ದೆಲ್ಲ ಇದೆ. ಸೊ ಇದು ಬೆಡ್ರೂಮಲ್ಲಿ ನಾವು ಹೇಗೆ ಡ್ರೆಸ್ಸಿಂಗ್ ಯೂನಿಟ್ ಮಾಡಬೇಕು ಅಂತಲೂ ನಮಗೆ ಮಾಡಲ್ ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ, ಒಳ್ಳೆ ಲಕ್ಸುರಿಯಸ್ಸಾಗಿ ಕ್ಲಾಸ್ ಆಗಿದೆ ಅಂತ ಹೇಳ್ಬೋದು. ಸೊ ನೀವೇನಾರು ಮನೆ ಕಟ್ತಿದ್ರೆ ಅಂದರೆ ಇಲ್ಲೇ ಬಂದು ಎಲ್ಲ ಐಟಮ್ನ ಪಿಕ್ ಮಾಡ್ಕೊಂಡು ಹೋಗಿ ಸುಮ್ಮನೆ ಇನ್ಸ್ಟಾಲ್ ಮಾಡಿಬಿಡ್ಬೋದು. ಈಸಿ ಇನ್ಸ್ಟಾಲೇಷನ್ ಅಂತ ಹೇಳ್ಬೋದು. ಸೊ ಇದೆಲ್ಲದು ಏನು ವಾರ್ಡ್ರೂಬ್ಸ್ಗಳು, ಡಿಫ್ರೆಂಟ್ ಟೈಪ್ ಆಫ್ ವಾರ್ಡ್ರೂಬ್ಸ್ಗಳು ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು ನೋಡಿ. ಕ್ಲಾತ್ ಆರ್ಗನೈಸಿಂಗ್ ಎಲ್ಲ ಇಲ್ಲಿ ತೋರಿಸ್ತಿದ್ದಾರೆ. ಕ್ಲಾತ್ ಹೇಗೆ ಆರ್ಗನೈಸ್ ಮಾಡಬೇಕು ವಾರ್ಡ್ರೋಬಲ್ಲಿ ಅಂತ ಪ್ರತಿಯೊಂದು ಐಟಮ್ಸು ಇಲ್ಲಿದೆ. ಆ್ಯಂಡ್ ನೆಕ್ಸ್ಟ್ ನಾವು ಕಿಡ್ಸ್ ಬೆಡ್ರೂಮ್ ಏರಿಯಾ ಮಾಡಲಿಗೆ ಬಂದಿದ್ದೀವಿ. ಸೊ ಇಲ್ಲಿ ಕಿಡ್ಸ್ ಬೆಡ್ರೂಮ್ನಲ್ಲಿ ನಾವು ಹೇಗೆ ಅರೇಂಜ್ ಮಾಡಬೇಕು, ಯಾವ ರೀತಿ ಇಡಬೇಕು ಅಂತ ತೋರಿಸ್ತಿರೋದು. ತುಂಬ ಕ್ಯೂಟಾಗಿದೆ, ತುಂಬ ಚೆನ್ನಾಗಿದೆ. ಕ್ಯೂಟ್ ಆಗಿರೋ ಸ್ಮಾಲ್ ಸ್ಟೂಲ್ಗಳಾಗಿರ್ಬೋದು, ಇದೆಲ್ಲ ಮಕ್ಕಳು ಮನೇಲಿದ್ದರೆ ಮಕ್ಕಳಿಗೆ ತೊಗೊಂಡೋಗ್ಲಿಕ್ಕೆ ಚೆನ್ನಾಗಿದೆ. ಕ್ವಾಲಿಟಿನೂ ಚೆನ್ನಾಗಿದೆ, ಏನು ಒಡೆದೋಗಲ್ಲ, ಏನು ಬಿದ್ದೋಗಲ್ಲ. ಸೊ ನಾವೀಗ ಶಾಪಿಂಗ್ ಮಾಡ್ಬೋದು ಡೈರೆಕ್ಟಾಗಿ. ಇಲ್ಲೇ ಇದೆ ಅದರ ಐಟಮ್ಸ್ ಎಲ್ಲ. ಏನು ನಾವು ಮಾಡೆಲ್ಗಳಲ್ಲಿ ನೋಡ್ಕೊಂಬಂದಿದ್ದೀವಿ ಅದನ್ನು ನಾವು ಪಿಕ್ ಮಾಡ್ಬೋದು ಇಲ್ಲಿ.
ಬೆಡ್ರೂಮ್ ಅಂದಮೇಲೆ ಕಿಡ್ಸಿಗೆ ಬೇಕಾಗಿರೋ ಎಲ್ಲ ಎಸೆನ್ಸಿಯಲ್ ಇದೆ. ಸ್ಟಡಿ ಟೇಬಲ್ಲು, ಆಮೇಲೆ ಈ ಟೆಡ್ಡಿ ಬೇರ್ಸು, ಟಾಯ್ಸು ಪ್ರತಿಯೊಂದು ಇಲ್ಲಿ ನೀವು ಹ್ಯಾಂಗಿಂಗ್ ಹೆಂಗೆ ನೀವು ಅರೇಂಜ್ ಮಾಡಬೇಕು ಅಂತಲೂ ಹೇಳ್ಬೋದು. ನೋಡಿದು ಪಾಂಡ ಎಷ್ಟು ಕ್ಯೂಟಾಗಿದೆ. ನೆಕ್ಸ್ಟು ನಾವು ಡೈರೆಕ್ಟಾಗಿ ಪಿಕ್ ಮಾಡೋವಂಥ ಏರಿಯಾಗೆ ಬಂದಿರೋದ್ರಿಂದ ಈಗ ನೆಕ್ಸ್ಟ್ ವಾಸಸ್ಗಳೆಲ್ಲ ಡಿಫ್ರೆಂಟ್ ವಾಸಸ್ಸು, ಫ್ಲವರ್ಸು, ಅಪ್ಪ ಏನು ತೊಗೊಳೋಣ ಏನು ಬಿಡೋಣ ಅಂತ ಅನಿಸ್ಬಿಡುತ್ತೆ, ಅಷ್ಟು ಚೆನ್ನಾಗಿದೆ ಮಾತ್ರ ಐಟಮ್ಸ್ಗಳು. ಸೊ ನಾವು ಮಾಡೆಲೆಲ್ಲ ನೋಡ್ಕೊಂಬಂದಾದ್ಮೇಲೆ ಇದು ಪಿಕ್ ಮಾಡುವಂಥ ಏರಿಯಾ ಫುಲ್ ಪ್ಯಾಕೇಜ್ ಆಗಿರುತ್ತೆ. ಪ್ಯಾಕೇಜ್ನೇ ನಾವು ಪಿಕ್ ಮಾಡ್ಕೊಂಡು ತೊಗೊಂಡು ಹೋಗ್ಬೋದು. ಸೊ ಇದೆಲ್ಲ ಕಿಚನ್ ಯುಟಿಲಿಟೀಸ್, ಏನಂತಾರೆ ಕುಕ್ಕರ್ಗಳು, ಪ್ರತಿಯೊಂದು ಪಾತ್ರೆ ಐಟಮ್ಸು, ಸ್ಟೀಲಿಂದ ಆಗಿರ್ಬೋದು, ಪ್ಲಾಸ್ಟಿಕ್ ಆಗಿರ್ಬೋದು, ಎಲ್ಲ ಮೆಟೀರಿಯಲ್ಲೂ ಸಹಿತ ನಿಮಗಿರುತ್ತೆ. ಗ್ಲಾಸ್ ಮೆಟೀರಿಯಲಿಂದು ಸಹಿತ ಇರುತ್ತೆ. ಪ್ರೈಸು ತುಂಬ ಅಫೋರ್ಡೆಬಲೇ ಅನಿಸುತ್ತೆ, ವರ್ತ್ ಅಂತ ಅನಿಸುತ್ತೆ. ತೊಗೊಂಡ್ರೆ ಓಕೆ, ಇದು ಪ್ರೈಸಿಗೆ ಇದು ಕರೆಕ್ಟಾಗಿದೆ ಅಂತ ಅನಿಸುತ್ತೆ. ನೋಡಿ 59 ರುಪೀಸಿಗೆ ಈ 3 ಬಾಕ್ಸು. ಕ್ವಾಲಿಟಿನೂ ಚೆನ್ನಾಗಿರುತ್ತೆ, ಒಡೆದೋಗುವಂಥ ಕ್ವಾಲಿಟಿನೂ ಅಲ್ಲ. ತುಂಬ ಕನ್ಫ್ಯೂಷನ್ ಅಂತೂ ಆಗುತ್ತೆ, ಯಾವ್ದು ತೊಗೊಳೋದು ಯಾವ್ದು ಬಿಡೋದು. ನೋಡಿದ್ರೆ ಎಲ್ಲದೂ ಬೇಕು ಮನೆಗೆ ಅಂತ ಅನಿಸುತ್ತೆ. ಬಟ್ ನಮ್ಮದು ಬಜೆಟ್ಟು, ನಮ್ಮ ಮನೇಲಿ ಅವಶ್ಯಕತೆ ಇದೆಯಾ ಇವೆಲ್ಲ ಯೋಚನೆ ಮಾಡಿ, ವರ್ತ್ ಇದೆಯಾ ಎಲ್ಲ ಯೋಚನೆ ಮಾಡಿ ಪಿಕ್ ಮಾಡ್ಕೊಂಡು ಹೋಗ್ತಾ ಇರೋದು. ಇದೆಲ್ಲ ತುಂಬ ಸ್ಟೈಲಿಶ್ ಆಗಿರೋ ಯೂನಿಕ್ ಮಿರರ್ಗಳು, ನನಗಂತೂ ತುಂಬ ಇಷ್ಟ ಆಯಿತು. ನೀವು ಮನೆಯೇ ಪ್ಲ್ಯಾನ್ ಮಾಡಿದ್ದೀರಾ ಅಂದರೆ ಈ ಥರದ್ದು ಇಲ್ಲೇ ಮೊದಲೇ ಬಂದು ತೊಗೊಂಡು ಹೋಗಿ. ಸೊ ಮನೆ ಕಟ್ಟೋಕ್ಕಿಂತ ಮುಂಚೆನೇ ಅಂದರೆ ಅಥವಾ ಅಟ್ಲೀಸ್ಟ್ ಇಂಟೀರಿಯರ್ಸ್ಗಿಂತ ಮುಂಚೆನೇ ಇಲ್ಲಿ ಬಂದು ನೀವು ಪಿಕ್ ಮಾಡ್ಕೊಂಡು ತೊಗೊಂಡೋಗಿ ಇಡ್ಬೋದು. ಸೊ ಆಲ್ರೆಡಿ ನಮ್ಮಲ್ಲಿದೆ ಅಂದರೆ ಇದನ್ನು ತೊಗೊಂಡು ಹೋಗೋಕ್ಕೂ ಆಗೋಲ್ಲ, ಬಿಡೋಕ್ಕೂ ಆಗೋಲ್ಲ, ಹಾಗಾಗೋಗುತ್ತೆ. ನಾವು ಅಲ್ಲಿ ಫಸ್ಟ್ ಫ್ಲೋರಲ್ಲೆಲ್ಲ ನೋಡ್ಕೊಬಂದ್ವಲ್ಲ ಮಾಡಲಲ್ಲಿ, ಹೇಗೆ ಕಿಚನ್ ಇಡಬೇಕು, ಹೇಗೆ ಬೆಡ್ರೂಮ್ ಇಡಬೇಕು ಅಂತೆಲ್ಲ. ಸೊ ಅದೆಲ್ಲ ಐಟಮ್ಸ್ ನಾವಿಲ್ಲಿ ಪಿಕ್ ಮಾಡ್ತೀವಿ. ಫುಲ್ ಪ್ಯಾಕ್ ಆಗಿದೆ. ನಮಗೆ ಬೇಕಾಗಿರೋ ಐಟಮ್ನ ನಾವು ತೊಗೋತಿದ್ದೀವಿ. ಕುಷನ್ಸ್ ಆಗಿರ್ಬೋದು, ಎಸೆನ್ಷಿಯಲ್ ಐಟಮ್ಸ್ ಆಗಿರ್ಬೋದು, ಬಾಕ್ಸಸ್ ಆಗಿರ್ಬೋದು, ಪ್ರತಿಯೊಂದೂ. ಸೊ ಇದೆಲ್ಲ ರೆಡಿ ಕುಷನ್ಸು, ಸೋಫಾ ಸೆಟ್ ಮೇಲೆ ಹಾಗೇ ಇಡಲಿಕ್ಕೆ ರೇನ್ಬೋ ಥರ ಇರೋವಂಥದ್ದು. ಸೋಫಾ ಸೆಟ್ ಹೇಗೆ ಅರೇಂಜ್ ಮಾಡಿ ಯಾವ ರೀತಿ ಕುಷನ್ಸ್ ಇಡ್ಬೋದು ಅಂತ ತೊಗೋಬೋದು. ನಮ್ಮ ಮನೆಯವ್ರು ಕಾರಿಗೆ ಇಡೋಣ ಅಂತ ಒಂದು 4 ಕುಷನ್ಸ್ ತೊಗೊಂಡ್ರು, ಬಿಡಲಿಲ್ಲ. ಅದನ್ನ ನೋಡಿ ಟೆಂಪ್ಟ್ ಆಗಿ ಇಷ್ಟು ಫರ್ನಿಷಿಂಗ್ ಅಂದಮೇಲೆ ಕರ್ಟನ್ಸಿಗೆ ಬೇಕಾಗಿರೋ ರಾಡು ಪ್ರತಿಯೊಂದು ಇಲ್ಲಿ ಸಿಗುತ್ತೆ. ನಾನು ಹೇಳಿದ್ದೆ ನಮ್ಮ ಮನೆ ಐಟಮ್ ಅಂದರೆ ಮನೆಯೇ ಇಲ್ಲಿ ಬೇಕಾಗಿರೋದೆಲ್ಲ ಐಟಮ್ಸ್ ಸಿಗುತ್ತೆ. ಸೊ ಇದು ಕರ್ಟನ್ಸು, ಕಲರ್ಫುಲ್ ಆಗಿರೋ ಕರ್ಟನ್ಸ್ ಇದೆ, ಪ್ಲೇನ್ ಇರುತ್ತೆ, ಕ್ಲಾಸಿಕ್ ಆಗಿದೆ, ಅದಕ್ಕೆ ಬೇಕಾಗಿರೋ ಎಸೆನ್ಷಿಯಲ್ಸು ಸಹಿತ ಇದೆ. ನೋಡ್ತಾ ಸಾಕು ಯಾವಾಗ ಮುಗಿಯುತ್ತೆ ಅಂತ ಅನಿಸ್ಬಿಡುತ್ತೆ, ಅಷ್ಟು ದೊಡ್ಡ ಇದೆ. ಇನ್ನೂ ನಡೀತಾನೇ ಇದ್ದೀವಿ, ಇನ್ನೂ ಮುಗಿತಾನೇ ಇಲ್ಲ. ಆ್ಯಂಡ್ ಇದು ನಾವು ಬಂದಿರೋದು ನೆಕ್ಸ್ಟು ಬೆಡ್ ಏರಿಯಾ ಮತ್ತು ಕಾರ್ಪೆಟ್ ಏರಿಯಾ, ಮ್ಯಾಟ್ಸ್ಗಳು, ಡೋರ್ ಮ್ಯಾಟ್ಗಳು, ಇವೆಲ್ಲ ಐಟಮ್ಸ್ ಎಲ್ಲ ಸಿಗುತ್ತಲ್ಲ ಅಲ್ಲಿ. ಸೊ ಇಲ್ಲೂ ಸಹಿತ ಡಿಫ್ರೆಂಟ್ ಆಗಿದೆ, ಯಾವ್ದು ತೊಗೊಳ್ಳೋಣ ಯಾವ್ದು ಬೇಡ ಅಂತ ಅನಿಸುತ್ತೆ. ಪ್ರೈಸಸ್ಸು ಎಲ್ಲ ರೇಂಜಲ್ಲೂ ಇರುತ್ತೆ, ಕ್ವಾಲಿಟಿನೂ ಎಲ್ಲ ರೇಂಜಲ್ಲೂ ಇರುತ್ತೆ. ಆ್ಯಂಡ್ ಟೈಪ್ ಬೇರೆ ರೀತಿಯೂ ಸಹಿತ ಎಲ್ಲ ರೀತಿಯೂ ಎಲ್ಲ ಕಲರ್ಫುಲ್ಲಾಗೂ ಇರುತ್ತೆ ನಿಮಗೆ. ಸೊ ಯಾವ್ದು ಬೇಕಾದ್ರೂ ನಾವು ತೊಗೋಬೋದು. ದೊಡ್ಡ ಸೈಜು ಇರುತ್ತೆ, ಸಣ್ಣ ಸೈಜ್ ಇರುತ್ತೆ, ಅದ್ರ ತಕ್ಕಂಗೆ ಪ್ರೈಸ್ ಮಾತ್ರ ವರ್ತ್ ಅಂತ ಅನಿಸುತ್ತೆ. ನೀವು ಅದನ್ನು ಮುಟ್ಟಿದ್ರೆ ಓಕೆ ಇದಕ್ಕೆ ಕೊಡ್ಬೋದು ಅಂತ ಅನಿಸೋವಂಥ ಪ್ರೈಸೇ ಇಟ್ಟಿರ್ತಾರೆ. ನೆಕ್ಸ್ಟ್ ಇದು ಲೈಟಿಂಗ್ ಏರಿಯಾ. ಸೊ ನಿಮಗೆ ಇಲ್ಲಿ ಡಿಫ್ರೆಂಟ್ ಯೂನೀಕ್ ಆಗಿರೋ ಮನೆಗೆ ಡೆಕೋರೇಟಿವ್ ಲೈಟ್ಸ್ನ ತೊಗೊಂಡು ಹೋಗ್ಬೋದು. ಲ್ಯಾಂಪ್ಸ್ ಆಗಿರ್ಬೋದು, ಟೇಬಲ್ ಲ್ಯಾಂಪ್ಸು, ಪ್ರತಿಯೊಂದು ಸಿಗುತ್ತೆ. ಒಂದು ಸ್ಟೋರಲ್ಲಿ ನಿಮಗೆ ಕಂಪ್ಲೀಟ್ ಹೋಮ್ ಮನೆಗೆ ಬೇಕಾಗಿರೋ ಐಟಮ್ಸ್ ಸಿಗುತ್ತೆ ಅಂದರೆ ದಟ್ ಈಸ್ ಐಕ್ಯಾ. ಸೊ ವೆರಿ ಡಿಫ್ರೆಂಟ್, ವೆರಿ ಯೂನಿಕ್, ವೆರಿ ಸ್ಟೈಲಿಶ್. ನೋಡಿದ್ರೆ ಎಲ್ಲದೂ ತೊಗೊಂಡೋಗಿ ಮನೇಲಿ ಇಟ್ಕೊಳ್ಳೋಣ ಅಂತ ಐಟಮ್ಸ್ಗಳೇ ಇರುತ್ತೆ. ಲೈಟಿಂಗ್ಸಲ್ಲೂ ಡಿಫ್ರೆಂಟ್ ವೆರೈಟೀಸ್ ಇದೆ. ಹಾಲಿಗೆ ಬೇರೆ ಲೈಟಿಂಗ್ಸು ಆ್ಯಂಡ್ ಡೈನಿಂಗ್ ಏರಿಯಾಗೆ ಡಿಫ್ರೆನ್ಸ್. ಇದು ಮಕ್ಕಳಿಗೆ ಟೈಮಲ್ಲಿ ಅಂತ ರೇನ್ಬೋ ಫ್ಲವರ್ ಲೈಟಿಂಗ್ಸ್ ಇಟ್ಟಿದ್ದಾರೆ ಕಿಡ್ಸ್ ರೂಮಿಗೆ ಬೇಕು ಅಂತ ಹೇಳ್ಕೊಂಡು. ಇದೆಲ್ಲ ಯೂನಿಕ್ ಬಾಸ್ಕೆಟು 1290 ರುಪೀಸ್ ಇದೆ. ನಾನು ಆಮೇಲೆ ಅಂದ್ಕೊಂಡೆ ನಮ್ಮ ಮನೆ ಹತ್ರನೂ ಬಿದ್ರಿನ ಬುಟ್ಟೆ ಎಲ್ಲ ಸಿಗೋದಲ್ಲ ಕಡಿಮೆಗೆ ಇರುತ್ತೆ ಅಂತ ಬಿಟ್ಟು ಬಂದೆ. ಬಟ್ ಇದನ್ನು ಬಿಡಬೇಕು ಅಂತ ಅನಿಸಿಲ್ಲ. ಇದು 655 ರುಪೀಸಿಗೆ ಫುಲ್ ಫ್ರೂಟ್ ಬಾಸ್ಕೆಟ್ ನಂಗೆ ತುಂಬ ಕ್ಯೂಟ್ ಅನಿಸ್ತು. ನಮ್ಮ ಮನೆಗೆ ಒಂದು ಪಿಕ್ ಮಾಡೋಣ ಅಂತ ತೊಗೊಂಡೆ. ಆ್ಯಂಡ್ ನೆಕ್ಸ್ಟ್ ನಾವು ಬಂದಿರೋದು ಆರ್ಟಿಫಿಷಿಯಲ್ ಪ್ಲ್ಯಾಂಟ್ಸ್ ಏರಿಯಾ ಕಡೆ. ಕಂಪ್ಲೀಟ್ಲಿ ಆರ್ಟಿಫಿಷಿಯಲ್ ಪ್ಲ್ಯಾಂಟ್ಸು, ಫ್ಲವರ್ಸು ಎಲ್ಲ ಸಿಗುತ್ತೆ. ಈವನ್ ರಿಯಲ್ ಆಗಿರೋ ಪ್ಲ್ಯಾಂಟ್ಸು ಇರುತ್ತೆ, ಅಂದರೆ ರಿಯಲ್ ಮಣ್ಣಿರೋ ಅಂಥದ್ದು ರಿಯಲ್ ಪ್ಲ್ಯಾಂಟ್ಸು ಇರುತ್ತೆ. ಬಟ್ ಅದನ್ನು ನಾವು ತೊಗೊಂಡು ಕ್ಯಾರಿ ಮಾಡ್ಕೊಂಡು ಸಾಗರ ತನಕ ಬರೋಕ್ಕಾಗಲ್ಲ. ಅಲ್ಲೇ ಹೈದರಾಬಾದಲ್ಲಿ ಇದ್ದೀವಿ ಅಂದರೆ ಮನೆಗೆ ತೊಗೊಂಡು ಹೋಗ್ಬೋದು, ನೋ ಪ್ರಾಬ್ಲಮ್. ಬಟ್ ನಮಗೆ ಕ್ಯಾರಿ ಮಾಡೋಕ್ಕಾಗಲ್ಲ ಟ್ರಾವೆಲ್ ಮಾಡಿಕೊಂಡು, ಹಾಗಾಗಿ ನಾವು ರಿಯಲ್ ಪ್ಲ್ಯಾಂಟ್ಸ್ ಕಡೆ ಹೋಗಿಲ್ಲ. ಇದೆಲ್ಲ ಟೇಬಲ್ಗಳು, ಸ್ಟೋರೇಜ್ ಬಾಕ್ಸಸ್ಗಳು ಪ್ರತಿಯೊಂದು ಇಲ್ಲಿದೆ. ಸೊ ಇದು ಲಾಸ್ಟ್ ಇನ್ನೇನು ಎಂಡಿಂಗ್, ನಾವಿನ್ನೇನು ಬಿಲ್ಲಿಂಗ್ ಹೋಗೋಕ್ಕಿಂತ ಮುಂಚೆ ನಿಮ್ಗೆ ಏನೇನು ಎಸೆನ್ಷಿಯಲ್ಸ್ ಬೇಕು ಪಿಕ್ ಮಾಡೋಕ್ಕೆ ಅಂತ ಮತ್ತೆ ಇನ್ನೊಂದ್ಸಲ ಅವೆಲ್ಲ ಐಟಮ್ಸ್ನೂ ಇಟ್ಟಿರ್ತಾರೆ. ಸೊ ಕಡಿಮೆಗೆ ಇಟ್ಟಿರ್ತಾರೆ, ಎಲ್ಲ ಪ್ರೈಸಸ್ಸು ಟ್ಯಾಗ್ಸ್ ಸಹಿತ ಅಲ್ಲೇ ಬರೆದ್ಬಿಟ್ಟು ಇಟ್ಟಿರ್ತಾರೆ. 499ಗೆ ಈ ಥರ ಲ್ಯಾಂಪ್ಸ್ಗಳು.
ನೀವೆಲ್ಲ ಲೈಟ್ ಹಚ್ಚಿ ಇಲ್ಲ ಕ್ಯಾಂಡಲ್ ಹಚ್ಚಿ ಇಟ್ಬಿಡ್ಬೋದು. ಮೂಮೆಂಟ್ ತನಕ ತೊಗೊಳ್ಳೋಣ ಅಂತ ಅಂದ್ಕೊಂಡು ಆಮೇಲೆ ಬೇಡ ಅದು ಬ್ಲ್ಯಾಕ್ ಆಗಿಬಿಟ್ರೆ ದೀಪ ಹಚ್ಚಿ ಅಂತ ಬಿಟ್ಬಿಟ್ವಿ. ಸೊ ಇದೆಲ್ಲ ಪ್ಲ್ಯಾಂಟರ್ಸ್ಗಳು, ಡಿಫ್ರೆಂಟ್ ಆಗಿರೋ ವೆರೈಟೀಸ್ ಆಫ್ ಪ್ಲ್ಯಾಂಟರ್ಸ್ ಅಂದರೆ ಪಾಟ್ಗಳು ಸಿಗ್ತಾ ಇದೆ ಅಲ್ಲಿ. ಇದೆಲ್ಲ ಅಲ್ಲಿ ನಾವೇನು ಫೋಟೋ ಫ್ರೇಮ್ಸು ಎಲ್ಲ ನೋಡಿದ್ದೀವಲ್ಲ ಅದೆಲ್ಲ ಇಲ್ಲಿ ನಾವು ಪಿಕ್ ಮಾಡ್ಕೊಂಡು ತೊಗೊಂಡು ಹೋಗ್ಬೋದು, ಪೂರ್ತಿ ಪ್ಯಾಕೇಜ್ ಆಗೇ ಇರುತ್ತೆ. ಸೊ ಇದೆಲ್ಲ ಫೋಟೋ ಫ್ರೇಮ್ಸು, ವಾಚಸ್ಗಳು ಆ್ಯಂಡ್ ಹೋಮ್ ಡೆಕೋರ್ ಐಸೆನ್ಸಿಯಲ್ಸು. ಕಂಪ್ಲೀಟ್ ವಾಸ್ ಆ್ಯಂಡ್ ಆರ್ಟಿಫಿಷಿಯಲ್ ಫ್ಲವರ್ಸ್ ಏರಿಯಾ ಅಂತ ಹೇಳ್ಬೋದು. ತುಂಬ ಚೆನ್ನಾಗಿ ಡಿಫ್ರೆಂಟ್ ಆಗಿರೋ ವಾಸಸ್ಗಳು ನೋಡ್ತಿದ್ದೀರಾ ನೀವು ಇಲ್ಲಿ, ಕ್ಯಾಂಡಲ್ಸ್ಗಳು ನೋಡ್ತಿದ್ದೀರಾ, ಪರ್ಫ್ಯೂಮ್ಸ್ಗಳು ನೋಡ್ತಾ ಇದ್ದೀರಾ. ಸೊ ಇವರು ಸಂತೋಷ್ ಕುಮಾರ್ ಅಂತ ಹೆಸರಿಟ್ಟಿದ್ದಕ್ಕೆ ಯಾವಾಗಲೂ ಸಂತೋಷವಾಗಿ ಸ್ಮೈಲಿಂಗ್ ಮಾಡಿಕೊಂಡು ನಮಗೂ ನಗಿಸ್ತಾ ಇರೋವಂಥ ಒಂದು ಬ್ರದರ್ ಅಂತ ಹೇಳ್ಬೋದು. ಸೊ ನಾವು ಫೈನಲಿ ಲಾಸ್ಟ್ ಸ್ಟೇಜಿಗೆ ಬಂದಿದ್ದೀವಿ. ಕಾಲು ನೋವ್ತಾ ಇದೆ ನಡೆದು ಬಟ್ ಎಸ್ ಫೈನಲಿ ವಿ ಕಮ್ ಟು ದ ಬಿಗ್ ಸ್ಟೋರ್. ದೊಡ್ಡದಾಗಿರೋ ಒಂದು ಸ್ಟೋರೇಜ್ ರೂಮ್ ಅಂತ ಹೇಳ್ಬೋದು. ನಿಮಗೆಲ್ಲ ಪ್ಯಾಕ್ಡ್ ಆಗಿರೋ ಐಟಮ್ಸ್ ಸಿಗುತ್ತೆ. ನಾವೇನು ಫೋಟೋ ತೊಗೊಂಬಂದಿರ್ತೀವಿ, ಏನಾದ್ರು ಸ್ಟೂಲ್ ಬೇಕಾ, ಬೆಡ್ ಬೇಕಾ, ಅಥವಾ ಸ್ಟೋರೇಜ್ ಐಟಮ್ಸ್ ಬೇಕಾ, ಕಬರ್ಡ್ಗಳು, ವಾರ್ಡ್ರೂಬ್ಗಳು ಪ್ರತಿಯೊಂದು ಸಹಿತ ಪ್ಯಾಕ್ ಆಗಿರುತ್ತೆ. ನಾವು ಹೋಗಿ ಪಿಕ್ ಮಾಡ್ಬೋದು. ಸೊ ಈವನ್ ದ ಟೇಬಲ್ ಆಲ್ಸೋ, ಟೇಬಲ್ ನೋಡೋಕ್ಕೆ ಹೀಗಿದೆ ಬಟ್ ಅದು ತುಂಬ ಸಣ್ಣದೊಂದು ಬಾಕ್ಸಲ್ಲಿ ಬರುತ್ತೆ, ವೆರಿ ಸ್ಲಿಮ್ ಬಾಕ್ಸಲ್ಲಿ ಫುಲ್ ಪ್ಯಾಕ್ ಆಗಿ ಬರುತ್ತೆ. ಸೊ ನಮಗೆ ಬೇಕಾಗಿರೋದು ಗ್ರೀನ್ ಕಲರ್ ಸ್ಟಾಕಲ್ಲೇ ಇರಲಿಲ್ಲ. ಸೊ ನಾವು ಆಮೇಲೆ ಸ್ವಲ್ಪ ಕ್ರೀಮಿಶ್ ಕಲರ್ದು ತೊಗೊಂಡು ಬಂದ್ವಿ. ಸೊ ಇದೆಲ್ಲ ದೊಡ್ಡ ಗೋಡೌನ್ ಅಂತ ಹೇಳ್ಬೋದು. ನೋಡಿದರೆ ಕಣ್ ತಿರುಗತ್ತೆ, ಅಷ್ಟು ದೊಡ್ಡ ಎತ್ತರಕ್ಕಿದೆ, ಅಷ್ಟೊಂದು ಬಾಕ್ಸಸ್ಗಳು ಪ್ಯಾಕ್ ಆಗಿದೆ. ಸೊ ನೀವು ಏನು QR ಕೋಡ್ ಫೋಟೋ ತೊಗೊಂಡಿರ್ತೀರ ಅದನ್ನು ಹೋಗಿ ಕೊಟ್ಟರೆ ಅದೇ ಕಲರು ಅದೇ ಇದ್ರ ಡೈಮೆನ್ಷನ್ ಫುಲ್ ಬಾಕ್ಸ್ ಪ್ಯಾಕ್ ಆಗಿರೋದು ನಮಗೆ ಸಿಗುತ್ತೆ. ಕೆಲವೊಂದು ವಾರ್ಡ್ರೋಬ್ಗಳಾಗಿರ್ಬೋದು, ಟೇಬಲ್ಗಳಾಗಿರ್ಬೋದು ಅವರೇ ಅಲ್ಲಿ ಹೈದ್ರಾಬಾದ್ ಅಥವಾ ನಿಯರ್ ಬೈ ಇದ್ದರೆ ಅವರೇ ಬಂದು ಮನೆಗೆ ಅರೇಂಜ್ ಮಾಡಿ ಕೊಡ್ತಾರೆ. ಇಲ್ಲ ಅಂದರೆ ನಾವೇ ಅರೇಂಜ್ ಮಾಡೋಕ್ಕೆ ಇನ್ಸ್ಟ್ರಕ್ಷನ್ ಕೊಟ್ಟಿರ್ತಾರೆ. ಆ ಗ್ರೀನ್ ಕಲರ್ ಟೇಬಲ್ನೇ ಬೇಕು ಅಂತ ಹುಡುಕ್ತಾ ಇರೋದು ಆ್ಯಂಡ್ ಅಲ್ಲೋಗಿ ಎನ್ಕ್ವೈರಿ ಮಾಡ್ತಿದ್ವಿ, ಇದೆಯಾ ಗ್ರೀನ್ ಕಲರ್ ಟೇಬಲ್ಲೇ ಅಂತ. ಬಟ್ ಇಲ್ಲ, ಔಟ್ ಆಫ್ ಸ್ಟಾಕ್ ಆಗಿದೆ, ನೆಕ್ಸ್ಟ್ ವೀಕ್ ಬರುತ್ತೆ ಅಂತಂದರು. ನಮಗೆ ಈ ಕಲರಲ್ಲಿ ಗ್ರೀನ್ ಸಿಗ್ತಾ ಇಲ್ಲ ಅಂತ ತುಂಬ ಬೇಜಾರಾಯಿತು. ಬಟ್ 999 ರುಪೀಸ್ಗೆ ಇರೋದು ವೈಟ್ ಕೊಳೆ ಆಗುತ್ತೆ ಅಂತ ಬಿಟ್ಟು ಸ್ವಲ್ಪ ಡಿಮ್ ಆಗಿರೋ ಕ್ರೀಮಿಶ್ ಕಲರ್ನ ತೊಗೊಬಂದ್ವಿ. ಫೈನಲಿ ಅಂತೂ ಇಂತೂ ಐಕ್ಯಾ ಎಂಡಿಂಗ್ ಸ್ಟೇಜಿಗೆ ಬಂದಿವಿ ಅಂತ. ಇದು ಬಿಲ್ಲಿಂಗ್ ಏರಿಯಾ. ಸೊ ನಮಗೆ ಬೇಕಾಗಿರೋ ಬಾಕ್ಸ್ನ ಪಿಕ್ ಮಾಡಿಬಿಟ್ಟು ಬಿಲ್ ಇಲ್ಲೇ ಇರುತ್ತೆ, ಬಿಲ್ಲಿಂಗ್ ಸ್ಟೋರು. ಸೊ ಫೈನಲಿ ಮುಗಿಸಿದ್ವಿ ಶಾಪಿಂಗು. ನನಗಂತೂ ಹೆದರಿಕೆ ಆಗೋಗಿತ್ತು, ಎಷ್ಟು ತಗೊಂಡು ಐಟಮ್ ಇದೆ, ಎಷ್ಟಾಗುತ್ತೋ ಏನೋ ಅಂತ. ನಮ್ಮದು ಲಿಟ್ರಲಿ ಒಂದು 9000 ಸಮಥಿಂಗ್ ಆಯಿತು ಬಿಲ್ಲು. ನಾವು ಅಷ್ಟೊಂದು ಐಟಮ್ಸ್ ಮನೆಗೆ ತೊಗೊಬಂದ್ವಿ. ಸಣ್ಣ ಪುಟ್ಟ 699, 699, 599 ಹೀಗೆ ಅಂದ್ಕೊಂಡೆ ಎಷ್ಟು ತೊಗೊಂಡು ಐಟಮ್ಸ್ ಆಗೋಗಿದೆ. ನಮ್ಮ ಮನೆಯವರೊಂದು 6 ಕುಷನ್ಸ್ ಬೇರೆ ತೊಗೊಂಡ್ರು, ಕುಷನ್ಸ್ ಬೇಕು ಅಂತ ಹೇಳ್ಕೊಂಡು. ಸೊ ಅವೆಲ್ಲದು ಸೇರಿ ಅಷ್ಟೊಂದಾಗಿದೆ. ಇದು ಇಲ್ಲೇ ಫುಡ್ ಕೋರ್ಟು. ನಾವು ಮಕ್ಕಳನ್ನ ಕೆಳಗಡೆನೇ ಬಂದುಬಿಟ್ವಲ್ಲ, ಸೊ ಕೆಳಗಡೆ ಅಲ್ಲೇ ಪಕ್ಕದಲ್ಲೇ ಇದ್ದರು ಮಕ್ಕಳು. ಸೊ ಅಲ್ಲೇ ಪಿಕ್ ಮಾಡ್ಕೊಂಡ್ವಿ ಮಕ್ಕಳನ್ನ ಕರ್ಕೊಂಡು. ನಾವಿವಾಗ ಫುಡ್ ಸ್ವಲ್ಪ ಇಷ್ಟು ತುಂಬ ಹೊತ್ತಾಯ್ತಲ್ಲ, 3 hours ಮೇಲಾಯಿತು ನಾವಿಲ್ಲಿದ್ದು. ಸೊ ಸ್ವಲ್ಪ ಏನಾದ್ರು ತಿನ್ನೋಣ ಅಂತ ಹೇಳ್ಕೊಂಡು ಅಲ್ಲೇ ಇರೋಂಥ ಪಿಜ್ಜಾ ಮತ್ತು ಐಸ್ ಕ್ರೀಮ್ನ ತೊಗೊಂಡ್ವಿ. ಮಕ್ಕಳು ತಿನ್ನೋಕ್ಕಾಗತ್ತೆ, ನಾವು ತಿನ್ಕೋಬೋದು ಅಂತೇಳಿ. ಅಷ್ಟೆಲ್ಲ ಅಡ್ಡಾಡಿದ ಮೇಲೆ ಹೊಟ್ಟೆ ಹಸುವಾಗೇ ಆಗುತ್ತೆ. ಯಾಕಂದರೆ ಲಿಟ್ರಲಿ 3 to 4 ಕಿಲೋಮೀಟ್ರ್ ಗೊತ್ತಿಲ್ಲದೆ ನಡೆದಿದ್ದೀವಿ ಅಂತ ಹೇಳ್ಬೋದು. ಅಂದರೆ ಮಾಲ್ ಒಳಗಡೆನೇ ನಾವು ನಡೆದಿದ್ದೀವಿ. ಕೆಳಗಡೆಯಿಂದ ಮೇಲೆ ಹೋಗಿ ಅಲ್ಲೆಲ್ಲ ನೋಡಿಕೊಂಡು ಮತ್ತೆ ಕೆಳಗಡೆ ಈ ಕಡೆಯಿಂದ ಬಂದು ಮಕ್ಕಳು ಅಲ್ಲೇ ಪಕ್ಕಕ್ಕೆ ಇದ್ದರು. ನಾವು ಇಳಿತಿದ್ದಂಗೆ ಎಕ್ಸಿಟಲ್ಲೇ ಇದ್ದರು. ಸೊ ಅವ್ರನ್ನ ಪಿಕ್ ಮಾಡಿಕೊಂಡು ನಾವಿವಾಗ ಫೈನಲಿ ಶಾಪಿಂಗ್ ಮುಗಿಸ್ಕೊಂಡು ಹೊರಗಡೆ ಹೋಗ್ತಿರೋದು. ಸೊ ನಿಮಗೀಗ ವ್ಯೂ ತೋರಿಸ್ತೀನಿ ಹೊರಗಡೆ ಹೇಗೆ ಕಾಣಿಸುತ್ತೆ ಅಂತ ಹೇಳ್ಕೊಂಡು. ಸೊ ನಾವು ಲಿಫ್ಟಿಗೆ ಹೋಗೋಕ್ಕಿಂತ ಮುಂಚೆ ದಿಸ್ ಈಸ್ ಅ ವ್ಯೂ ಆಫ್ ಹೈಟೆಕ್ ಸಿಟಿ. ಇಷ್ಟೆಲ್ಲ ಲಗೇಜ್ ನೋಡಿ ನಾವು ವಾಪಸ್ ಇದನ್ನು ಸಾಗರ ತನಕ ತೊಗೊಂಡು ಹೋಗ್ಬೇಕಲ್ಲ ಅಂತ ಟೆನ್ಷನ್ ಮಾಡಿಕೊಂಡು ಹೊರಟ್ವಿ. ಅಂತೂ ಇಂತೂ ಐಕ್ಯಾ ಶಾಪಿಂಗ್ ಮುಗಿಸ್ಕೊಂಡು ಎಸ್ ಬಾಯ್ ಐಕ್ಯಾ. ತುಂಬ ಐಟಮ್ ಬೇಕಿತ್ತು ಬಟ್ ಇಟ್ಸ್ ಓಕೆ. ನಮಗೂ ಟ್ರಾವೆಲ್ ಮಾಡ್ಕೊಂಡು ತೊಗೊಂಡು ಹೋಗೋದು ಕಷ್ಟ ಆ್ಯಂಡ್ ಮನೇಲಿ ಎಷ್ಟು ಸ್ಪೇಸ್ ಇದೆ ಅಷ್ಟು ನೋಡಿಕೊಂಡು ತೊಗೊಂಡು ಬಂದ್ವಿ. ಸೊ ಇದು ನಂದು ಐಕ್ಯಾ ಶಾಪಿಂಗ್. ಫುಲ್ ಸುಟ್ಕೇಸೇ ಶಾಪಿಂಗ್ ಮಾಡ್ಕೊಂಡು ಬಂದಿದ್ದೀವಿ ನಾವು.
ಐಟಮ್ಸ್ ನಾವು ಆಲ್ರೆಡಿ ತೋರಿಸಿದ್ದೀನಿ ನಿಮಗೆ. ದೊಡ್ಡ ದೊಡ್ಡ ಐಟಮ್ನೆಲ್ಲ ನಾನು ಆಲ್ರೆಡಿ ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ, ಟೇಬಲ್ ಇಟ್ಟಿದ್ದೀನಿ. ಸೊ ಇದೊಂದು ಟ್ರೇ, ಕಿಚನ್ ಟವಲು. ಕ್ವಾಲಿಟಿ ತುಂಬ ಚೆನ್ನಾಗಿತ್ತು ಅಂತ ತೊಗೊಂಡೆ. ಇದು ಸ್ನ್ಯಾಕ್ಸ್ ಪ್ಲೇಟ್ಸು. ಈ ಮಕ್ಕಳೆಲ್ಲ ಬಂದರೆ ಬೇಕಾಗತ್ತೆ ಅವರಿಗೆ ಸ್ನ್ಯಾಕ್ಸ್ ಏನಾದ್ರು ತಿನ್ಸಕ್ಕೆ ಕೊಡೋಕ್ಕೆ, ಕೇಕು, ಸಮೋಸ ಎಲ್ಲ ಅಂತ ಹೇಳ್ಕೊಂಡು ಈ ಸ್ನ್ಯಾಕ್ಸ್ ಪ್ಲೇಟ್ಸ್ನ ತೊಗೊಂಡೆ. ಸೊ ಇದೆಲ್ಲ ಸ್ಪೂನ್ಸ್ಗಳು. ಇದೆಲ್ಲ ಐಸ್ ಮೋಲ್ಡಿಂಗು, ಡಿಫ್ರೆಂಟ್ ಆಗಿದೆ. ಸೊ ಶೇಪ್ ಐಸ್ ಮೋಲ್ಡಿಂಗ್ ಸಿಗುತ್ತೆ. ಸ್ಪೂನ್ಸ್ಗಳು ತೊಗೊಂಡಿದ್ದೀನಿ. ನಾನು ಕಿಚನ್ ಐಟಮೇ ತುಂಬ ತೊಗೊಂಡಿದ್ದೀನಿ. ಇದು ಮಜ್ಜಿಗೆ ಮಾಡೋದು, ಎಲೆಕ್ಟ್ರಿಕ್ಕು. ಜಸ್ಟ್ ಶೆಲ್ ಹಾಕಿದ್ರೆ ಸಾಕು, ಹಿಂಗೆ ಆನ್ ಮಾಡಿದರೆ ತಾನಾಗೆ ಮಜ್ಜಿಗೆ ಆಗೋಗುತ್ತೆ ಮೊಸರಿಂದ. ಸೊ ಸಿಂಕ್ ಹತ್ರ ಬಾತ್ರೂಮಲ್ಲಿ ಡೆಟಾಲೆಲ್ಲ ಹಾಕಿಡೋವಂಥ ಒಂದು ಹೋಲ್ಡರು. ಸೊ ಸ್ಟೈಲಿಶಾಗಿ ಈ ಥರ ಬಾಟಲ್ ಇಡ್ಬೋದು ಅಂತ ಗ್ಲಾಸ್ ಬಾಟಲ್ ತೊಗೊಂಬಂದಿದ್ವಿ 3. ಮತ್ತು ಇದು ಪರ್ಫ್ಯೂಮ್ ತುಂಬ ಚೆನ್ನಾಗಿರುತ್ತೆ, ಅದ್ರ ಸ್ಮೆಲ್ಲು. ಎಲ್ಲರ ಕಾರಲ್ಲಿ ಇಡಬೇಕಾದ್ರೆ ರೂಮಲ್ಲಿ ಒಳ್ಳೆ ಅರೋಮಾ ಸಿಗುತ್ತೆ. ಆ್ಯಂಡ್ ಇದು ಕುಷನ್ಸು. ನನ್ನ ಮಗಳಿಗೆ ನೀರು ಕುಡಿಯೋ ಬಾಟಲ್ಲು, ಹೋಲ್ಡರು ಅವೆಲ್ಲ ತೊಗೊಂಡಿದ್ದೀನಿ. ಸಣ್ಣ ಪುಟ್ಟ ಅಂತಲೇ ತುಂಬ ಐಟಮ್ ತೊಗೊಬಂದಿದ್ದೀನಿ. ಇವೆಲ್ಲ ಟ್ರೇಸ್ ಆಗಿರ್ಬೋದು. ಆ್ಯಂಡ್ ಇದು ಬ್ರೆಡ್ ಸ್ಪ್ರೆಡ್ಡು. ಸೊ ಇದಕ್ಕೆ ಆಲ್ರೆಡಿ ಎಲಾಸ್ಟಿಕ್ ಇದೆ, ಸೊ ನೋಡ್ಬೋದು. ಸೊ ನಾನು ಈ ಕಲರ್ನ ಚೂಸ್ ಮಾಡಿದೆ, ತುಂಬ ಡಲ್ ಕಲರ್ನ, ಕೊಳೆ ಆದರೂ ಕಾಣಬಾರ್ದು ಅಂತ. ಆ್ಯಂಡ್ ಮ್ಯಾಟ್ಸ್ಗಳು 3-4 ಮ್ಯಾಟ್ಸ್ ತಂದಿದ್ದೀನಿ. ನಾನು ಒಂದೇ ತೋರಿಸ್ತೀನಿ, 2-3 ನಾನೇ ಆಲ್ರೆಡಿ ಯೂಸ್ ಮಾಡ್ತಾಯಿದ್ದೀನಿ. ಸೊ ಇದು ಲೋಟಗಳು, ಆ ಪ್ಲೇಟಿಗೆ ತಕ್ಕಂತೆ ಲೋಟಗಳು ತೊಗೊಂಡು ಬಾಕ್ಸಸ್ಗಳೆಲ್ಲ ತೊಗೊಂಬಂದಿದ್ದೀನಿ. ಆ್ಯಂಡ್ ಸ್ವಲ್ಪ ಟವಲ್ಸು ಆ್ಯಂಡ್ ಹೋಲ್ಡರ್ಸ್ಗಳೆಲ್ಲ ತೊಗೊಂಬಂದಿದ್ದೀನಿ. ಆ್ಯಂಡ್ ಅಲ್ಲಿ ರೆಡಿಮೇಡ್ ಆಗಿರೋ ಕುಷನ್ಸ್ ಮೇಲೆ ನಮ್ಮ ಮನೆಯವ್ರು ಕಣ್ಣಿತ್ತು ಅನ್ನಲ್ಲ, ಸೊ ಅವರು ಇದನ್ನು 4 ತೊಗೊಂಬಂದಿದ್ದಾರೆ. ಸೊ ಇದು ಈ ಕಾರಿಗೆ 2 ವೈಟ್ ಕಲರ್ದು ಕುಷನ್ಸು, ಇನ್ನೊಂದು ದೊಡ್ಡ ಕಾರ್ ಅಂದರೆ WRVಗೆ ವೈಟ್ ಕಲರ್ ಕಾರಿಗೆ ಮತ್ತೆ 2 ಕುಷನ್ಸು. ಸೊ ಇದು ಯೆಲ್ಲೋ ಕಲರ್ ಕುಷನ್ಸು. ಇದು ಚೆನ್ನಾಗಿದೆ. ಸೊ ಕಾರಲ್ಲಿ ಇಡಬೇಕು, ಕಾರಲ್ಲಿ ಕಂಫರ್ಟೇಬಲಾಗಿ ಹೋಗಬೇಕು ಅಂತ ರೆಡಿ ಕುಷನ್ಸ್ನೇ ತೊಗೊಂಬಂದಿರೋದು. ಸೊ ಇದಾಗಿತ್ತು ನಮ್ಮದು ಐಕಿಯಾ ಟೂರ್. ಸೊ ಅರ್ಧ ಗಂಟೆಯಲ್ಲಿ ಅಷ್ಟು ದೊಡ್ಡ 3-4 ತಾಸು ಇರೋದನ್ನ ನಾನು ಕವರಪ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ. ಸೊ ಹೇಗಿತ್ತು ಕಮೆಂಟ್ ಮಾಡಿ. ಆ್ಯಂಡ್ ಇಷ್ಟೇ ಅಲ್ಲ, ನಾನು ಹೈದ್ರಾಬಾದ್ ಟ್ರಿಪ್ಪು ಇನ್ನೂ ತುಂಬ ಇದೆ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ ನಾವು ಹೈದ್ರಾಬಾದಲ್ಲಿ ಏನೇನು ಮಾಡಿದ್ದೀವಿ ಅಂತ ಹೇಳ್ಕೊಂಡು. ಸೊ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಈಶಾ ಹೋಮ್ ವ್ಲಾಗ್ಸ್. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ದಿಸ್ ಈಸ್ ಐಕಿಯಾ ಟೇಬಲ್, ಮೈ ಫೇವ್ರೆಟ್ ಒನ್.